ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸರಣಿಗಳ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇಲ್ಲಿವರೆಗೂ 9 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ ಬಂದ್ಬಿಟ್ಟು 10ನೇ ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಆ ಒಂದು ವಿಡಿಯೋಗಳನ್ನು ವಾಚ್ ಮಾಡಿಲ್ಲ, ಅವುಗಳೆಲ್ಲವೂ ಕೂಡ ಪ್ಲೇಲಿಸ್ಟ್ನಲ್ಲಿರುತ್ತೆ. ದಯವಿಟ್ಟು ಚೆಕ್ ಮಾಡಿ. ಏನಕ್ಕೆ ಇವುಗಳನ್ನೆಲ್ಲ ನೋಡಬೇಕು, ಈ ವಿಡಿಯೋಗಳನ್ನು ಏನಕ್ಕೆ ವಾಚ್ ಮಾಡಬೇಕಂದ್ರೆ, ಯಾರೆಲ್ಲ PU ಕಾಲೇಜಲ್ಲಿ ಲೆಕ್ಚರರ್ ಆಗಿರ್ಬೋದು, ಅಥವಾ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಅಥವಾ KSET NET ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ, ಅಥವಾ GPSTR HSTR PC PSI KTET ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದರೆ ಕೂಡ ಈ ರೀತಿಯಾಗಿರ್ತಕ್ಕಂಥ ಸರಣಿ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋಗಳ ಒಂದು ಪ್ರಶ್ನೋತ್ತರಗಳ ಸರಣಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ 10ನೇ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಗೆ ಯಾವಾಗಲೂ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ ಮಾಡಿ. ಹಾಗೆ ನಿನ್ನೆ ನೈಟ್ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಏನು ವಿಷಯಪ್ಪ ಅಂತಂದರೆ, GPSTR HSTRಗೆ ಸಂಬಂಧಪಟ್ಟಂತೆ ಹಾಗೆ PSTRಗೆ ಸಂಬಂಧಪಟ್ಟಂತೆ ಈಗಾಗಲೇ 1 ವೀಕ್ ಬಿಫೋರಲ್ಲಿ ಏನಾಗಿತ್ತು, ಒಂದು C&R ಬಂದಿತ್ತು, ಎಲ್ರಿಗೂ ಗೊತ್ತಿದೆ. ಅದಿನ್ನೂ ಫೈನಲೈಸ್ ಆಗಿಲ್ಲ, ಫೈನಲ್ C&R ಇನ್ನೂ ಬಂದಿಲ್ಲ. ಅದಕ್ಕೂ ಬಿಫೋರು ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ನಿನ್ನೆ. ಏನಪ್ಪ ಅಂತಂದರೆ, ಏನು GPSTRಲ್ಲಿ ಹಿಂದೆ 2ನೇ ಪೇಪರು ಮತ್ತು 3ನೇ ಪೇಪರು ಡಿಸ್ಕ್ರಿಪ್ಟಿವ್ ಇತ್ತು, ಅದೇ ರೀತಿಯಾಗಿ PSTR ಮತ್ತು HSTRಗೂ ಕೂಡ ಈ ಒಂದು ಡಿಸ್ಕ್ರಿಪ್ಟಿವ್ ಮಾದರಿಯ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿಯನ್ನು ಕೊಟ್ಟಿದ್ದರು ಡ್ರಾಫ್ಟಲ್ಲಿ, C&Rನಲ್ಲಿ. ಅದನ್ನು ತೆಗೆದು ಹಾಕಲಾಗುತ್ತೆ, ರಿಮೂವ್ ಮಾಡಲಾಗುತ್ತೆ ಅಂತೇಳಿ ಒಂದು ಮಾಹಿತಿ ಬಂದಿದ್ದರಿಂದ ನನಗೆ ಏನು ಮಾಡಿದ್ದೀನಿ, ನಾನು ನಿನ್ನೆ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರು ಈ ಒಂದು GPSTR HSTR PSTR ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಆ ವಿಡಿಯೋವನ್ನು ನೀವು ವಾಚ್ ಮಾಡಿದರೆ ನಿಮಗೆ ಇನ್ನೊಂದಿಷ್ಟು ಓದ್ಕೊಳ್ಳಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಬಂದಿತ್ತು ಅಂತೇಳಿ ತುಂಬಾ ಬೇಜಾರಾಗಿತ್ತು. ಅದ್ರ ಜೊತೆಗೆ HSTRಗೆ ಈ ಸಲ ವಿಶೇಷವಾಗಿ HSTRಗೂ ಕೂಡ ಏನು ಮಾಡಿದರು, ಡಿಸ್ಕ್ರಿಪ್ಟಿವ್ ಮಾದರಿ ಕೊಟ್ಟಿದ್ದರು, PSTRಗೂ ಕೊಟ್ಟಿದ್ದರು. ಸೊ ಹಾಗಾಗಿ GPSTRಗೆ ಆಲ್ರೆಡಿ ಡಿಸ್ಕ್ರಿಪ್ಟಿವ್ ಇತ್ತು, ಬಟ್ ಇವುಗಳನ್ನು ಹೊಸದಾಗಿ ನಾವು ಗಮನಿಸಿದ್ವಿ HSTR ಮತ್ತು PSTRನ. ಸೊ ಹಾಗಾಗಿ ಎಷ್ಟೊಂದು ಕಾಣದ ಕೈಗಳ ಹೋರಾಟದ ಪ್ರತಿಫಲವಾಗಿ ನಮಗೆ ಏನಾಗಿದೆ, ಇವುಗಳೆಲ್ಲ ರಿಮೂವ್ ಆಗಿರ್ತಕ್ಕಂಥದ್ದು. ಅಧಿಕೃತವಾಗಿ ಆದೇಶ ಬಂದ ತಕ್ಷಣ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಇದನ್ನು ಏನಕ್ಕೆ ಅಷ್ಟು ಅರ್ಜೆಂಟಲ್ಲಿ ಹೇಳಿದ್ದೀನಿ ಅಂದರೆ, ಈಗಾಗಲೇ ತುಂಬ ಜನ ಆಸ್ಪಿರೆಂಟ್ಸ್ಗೆ ಡಿಸ್ಕ್ರಿಪ್ಟಿವ್ ಅಂದ ತಕ್ಷಣ ಕೇವಲ MCQs ಮಾದರಿಗೆ ಅಂತೇಳಿ ಓದಿರೋರಿಗೆ ಏನಾಗಿರುತ್ತೆ, ಶಾಕ್ ಆಗಿರುತ್ತೆ. ಮತ್ತು ಈ ಒಂದು ಎಕ್ಸ್ಪ್ಲನೇಷನನ್ನು ಮಾಡಿ ಬರೆಯೋದಕ್ಕೆ ಒಂದು ಸ್ವಲ್ಪ ಕಷ್ಟನೂ ಆಗಿರುತ್ತೆ. ಆ ಟೆನ್ಷನಲ್ಲಿ ಓದೋಕ್ಕೂ ಕೂಡ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಆ ರೀತಿ ಆಗಬಾರ್ದು ಅಂತೇಳಿ ಏನು ಮಾಡಿದ್ದೆ, ನಾನು ಒಂದಷ್ಟು ನಿಮಗೆ ಇನ್ಸ್ಪೈರ್ ಆಗಲಿ ಓದಲಿಕ್ಕೆ ಅಂತೇಳಿ, ಇನ್ನೊಂದಿಷ್ಟು ಚೆನ್ನಾಗಿ ಓದಲಿ ಅಂತೇಳಿ ನಾನು ಆ ವಿಷಯ ತಿಳಿದ ತಕ್ಷಣಕ್ಕೆ ನಿಮಗೆ ನಿನ್ನೆ ನೈಟು ಈ ಒಂದು ವಿಚಾರವನ್ನು ಡಿಸ್ಕ್ರಿಪ್ಟಿವ್ ಮಾದರಿನ ತೆಗೆದು ಹಾಕ್ತಾರಂತೆ. ಹಾಗೆ 200 ಮಾರ್ಕ್ಸಿಗೆ 2 ಪೇಪರನ್ನು ಕೊಡ್ತಾರಂತೆ. ಪೇಪರ್ ಫಸ್ಟ್ GK ಆಗಿರುತ್ತೆ, ಪೇಪರ್ ಸೆಕೆಂಡ್ ನಮ್ಮ ಮೆಥಡ್ ಪೇಪರ್ ಆಗಿರುತ್ತೆ ಅಂತ ಒಂದು ಮಾಹಿತಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ನಾನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಅಧಿಕೃತವಾಗಿ ಬಂದ ತಕ್ಷಣ ಅದನ್ನು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಹಾಗೆ ಇದಕ್ಕೆಲ್ಲ ತುಂಬಾ ಇಡೀ ಕರ್ನಾಟಕದಾದ್ಯಂತ ಒಂದು ಸಂಘಟನೆ ಮತ್ತು ಒಂದು ಅಕಾಡೆಮಿಗಳು ಏನಾಗಿದೆ, ಒಂದು ಸಂಘಟನೆ ಮತ್ತು ಒಂದು ಅಕಾಡೆಮಿ ವಿದ್ಯಾರ್ಥಿಗಳಿಗಾಗಿ ಅಥವಾ ಆಸ್ಪಿರೆಂಟ್ಸ್ಗಳಿಗಾಗಿ, ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಆಸ್ಪಿರೆಂಟ್ಗಳಿಗಾಗಿ ತುಂಬಾ ಎಫರ್ಟ್ಸ್ಗಳನ್ನು ಆಗ್ತಾ ಇದೆ, ತುಂಬ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ಪರಿಶ್ರಮದ ಫಲವಾಗಿ ಈಗ ಏನು ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಕಾಲ್ಫರನ್ನು ಮಾಡಲಿಕ್ಕೆ ಆರಂಭ ಮಾಡಿದೆ.
ಸೊ ಸ್ನೇಹಿತರೆ, ಈ ರೀತಿ ಅವಕಾಶಗಳು ಹೇಗೇನು ಸಿಗೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಸ್ಟಡಿ ಮಾಡಿ. ಹಾಗೆ ಈ ಒಂದು ಸರಣಿ ವಿಡಿಯೋಗಳನ್ನು ನೀವು ಒಂದೊಂದಾಗಿ ನೋಡ್ತಾ ಹೋಗಿ. ಪ್ಲೇಲಿಸ್ಟಲ್ಲಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಇವುಗಳನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಏಕೆಂದರೆ GPS TR HS TR ಎಲ್ಲದರಲ್ಲೂ ಕೂಡ MCQs ಇರೋದ್ರಿಂದ ನೀವು ಇವುಗಳನ್ನು ವಾಚ್ ಮಾಡೋದ್ರಿಂದ ಏನೂ ಲಾಸ್ ಆಗೋದಿಲ್ಲ ಅಂತ ಅನ್ಕೊತೀನಿ. ಹಾಗಾಗಿ ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಏನಾದರೂ ನಿಮ್ಮ ಅಭಿಪ್ರಾಯಗಳಿತ್ತು ಅಂದರೆ ಅವುಗಳನ್ನು ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಇಂದಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಏನಿತ್ತು ಲಾಸ್ಟಲ್ಲಿ ಅಂತಂದರೆ ನೋಡಿ, ಲಾಸ್ಟ್ ನಾವು ಒಂದು ಕ್ಲಾಸಲ್ಲಿ ಮುಖ್ಯವಾಗಿ ಯಾವ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂದರೆ, ಇಂಪಾರ್ಟೆಂಟ್ಲಿ ನಾವು ಕ್ರೈಸ್ತ ಧರ್ಮ ಹಾಗೂ ಇಸ್ಲಾಂ ಧರ್ಮವನ್ನು ಕುರಿತಾಗಿ, ಹಾಗೆ ಆ ಧರ್ಮಗಳ ಉದಯ ಮತ್ತು ಪ್ರಸಾರ ಹೇಗಾಯಿತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಡಿಸ್ಕಷನನ್ನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿದ್ವಿ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 6 ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಅಧ್ಯಾಯ 6 ಗಮನಿಸ್ತೀವಿ. ಮಧ್ಯಯುಗದ ಯುರೋಪಿನ ಒಂದು ಸ್ಥಿತಿಗತಿ ಏನಾಗಿತ್ತು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ, ವಿಡಿಯೋ 10ನಲ್ಲಿ ನಾವು ಗಮನಿಸೋಣ. ಹಾಗಾದರೆ ಮಧ್ಯಯುಗವನ್ನು ನಾವು ಏನಂತ ಕರಿತೀವಿ ಅಂದರೆ ಅಂಧಕಾರ ಯುಗ ಅಥವಾ ಕತ್ತಲೆ ಯುಗ ಅಂತಲೂ ಕೂಡ ಕರಿತೀವಿ. ಹಾಗಾಗಿ ಏನು ಕಾರಣಗಳಿತ್ತು ಮಧ್ಯಯುಗವನ್ನು ಅಂಧಕಾರ ಯುಗ ಅಥವಾ ಕತ್ತಲೆ ಯುಗ ಅಂತ ಕರೀಲಿಕ್ಕೆ? ಹಾಗೆ ಆ ಒಂದು ಮಧ್ಯಯುಗದ ಯುರೋಪಿನ ಸ್ಥಿತಿಗತಿಗಳು ಏನಾಗಿತ್ತು, ಮಧ್ಯಯುಗದ ಯುರೋಪಿನ ಒಂದು ಇತಿಹಾಸ ಏನಿತ್ತು ಅಲ್ವಾ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರಡಕ್ಷನನ್ನು ಫಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಗಮನಿಸಿ, ಮಧ್ಯಕಾಲೀನ ಯುರೋಪಿನ ಇತಿಹಾಸ ಸಾಮಾನ್ಯ ಶಕ 476ರಲ್ಲಿ ಉಂಟಾಗಿರ್ತಕ್ಕಂತಹ ರೋಮ್ ಸಾಮ್ರಾಜ್ಯದ ಪತನದಿಂದ, ಎಷ್ಟರಲ್ಲಿ 1453ರ ಪೂರ್ವ ರೋಮನ್ ಸಾಮ್ರಾಜ್ಯ ಹಾಗೂ ಕಾನ್ಸ್ಟಾಂಟಿನೋಪಲ್ನ ಪತನದವರೆಗೂ ಕೂಡ ಗುರುತಿಸಲ್ಪಟ್ಟಿದೆ. ಎಲ್ಲಿವರೆಗೂ? ಈ ಒಂದು ಮುಖ್ಯವಾಗಿ ಸಾಮಾನ್ಯ ಶಕ ಎಷ್ಟು? ಸಾಮಾನ್ಯ ಶಕ ಇಷ್ಟರಲ್ಲಿ ಗಮನಿಸಿ, 476ರಲ್ಲಿ ಉಂಟಾಗಿರ್ತಕ್ಕಂತಹ ರೋಮನ್ ಸಾಮ್ರಾಜ್ಯದ ಪತನ ಎಷ್ಟರಲ್ಲಾಯಿತು? 1453ರಲ್ಲಿ. ಈ ಒಂದು ಮಧ್ಯಕಾಲೀನ ಯುರೋಪಿನ ಇತಿಹಾಸ ಆರಂಭ ಆಗುವಂಥದ್ದು ಸಾಮಾನ್ಯ ಶಕ 476ರಲ್ಲಿ. ಹಾಗೆ ಸಾಮಾನ್ಯ ಶಕ 1453ರಲ್ಲಿ ಏನಾಗುತ್ತೆ? ರೋಮನ್ ಸಾಮ್ರಾಜ್ಯ ಹಾಗೂ ಕಾನ್ಸ್ಟಾಂಟಿನೋಪಲ್ನ ಪತನದವರೆಗೂ ಕೂಡ ಮಧ್ಯಕಾಲೀನ ಭಾರತದ ಇತಿಹಾಸ ಏನಾಗುತ್ತೆ? ಕಾನ್ಸ್ಟಾಂಟಿನೋಪಲ್ ನಗರದ ಪತನ, ಅಲ್ಲಿವರೆಗೂ ಕೂಡ ಮಧ್ಯಕಾಲದ ಯುರೋಪಿನ ಇತಿಹಾಸ ನಮಗೆ ಗುರುತಿಸಲ್ಪಟ್ಟಿದೆ. ಇದು 1000 ವರ್ಷಗಳ ಅವಧಿಯನ್ನು ಒಳಗೊಂಡಿದ್ದು. ಈ ಒಂದು ಸಮಯದಲ್ಲಿ ಗ್ರೀಕ್ ಮತ್ತು ರೋಮನ್ನರ ಸಾಧನೆಗಳನ್ನು ನಿರ್ಲಕ್ಷ್ಯ ಮಾಡಲಾಗಿರುತ್ತೆ. ಹಾಗೆ ಅಷ್ಟೇ ಅಲ್ಲ, ಪಶ್ಚಿಮ ಮತ್ತು ಮಧ್ಯ ಯುರೋಪಿನ ಮೇಲೆ ಹಲವಾರು ಜರ್ಮನ್ ಬುಡಕಟ್ಟುಗಳು ಕೂಡ ದಾಳಿಯನ್ನು ಮಾಡ್ತದೆ. ಹಾಗೆ ಮಧ್ಯಯುಗವು ಬೈಜಾಂಟಿಯನ್ ಸಾಮ್ರಾಜ್ಯ ಮತ್ತು ಇಸ್ಲಾಂ ಹಾಗೂ ಪಾಶ್ಚಿಮಾತ್ಯ ನಾಗರಿಕತೆಗಳ ಏಳಿಗೆಗೆ ಏನಾಯಿತು? ಸಾಕ್ಷಿಯಾಗಿದೆ ಅಂತೇಳಿ ನಾವು ಈ ಒಂದು ಮಧ್ಯಯುಗವನ್ನು ಗುರುತಿಸ್ತೀವಿ. ಅಂದರೆ ಬೈಜಾಂಟಿಯನ್ ಸಾಮ್ರಾಜ್ಯ ಅಂದರೆ ರೋಮ್ನ ಸಾಮ್ರಾಜ್ಯದ ಪೂರ್ವಾರ್ಧಕ್ಕೆ ಕಾನ್ಸ್ಟಾಂಟಿನೋಪಲ್ ಕೇಂದ್ರ ಬಿಂದು ಆಗಿರುತ್ತೆ. ರೋಮ್ನ ಪತನ ನಂತರ ಸುಮಾರು 1000 ವರ್ಷಗಳ ಕಾಲ ಬೈಜಾಂಟಿಯನ್ ಸಾಮ್ರಾಜ್ಯ ಏನಾಗುತ್ತೆ? ಸಾಮ್ರಾಜ್ಯವಾಗಿ ಉಳಿತದೆ. ಮೂಲತಃ ಈ ಒಂದು ಕಾನ್ಸ್ಟಾಂಟಿನೋಪಲ್ ಅನ್ನ ಬೈಜಾಂಟಿಯನ್ ಎಂದು ಕೂಡ ಕರೆಯಲಾಗ್ತದೆ. ಹಾಗೆ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಗ್ರೀಕ್ ದೊರೆ ಬೈಜಾಸ್ನಿಂದ ಸ್ಥಾಪನೆಯಾಗಿದೆ ಅಂತ ನಾವು ಗಮನಿಸ್ಬೋದು. ಇದಿಷ್ಟು ಮಧ್ಯಯುಗಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೊಡಕ್ಷನ್ ಆಯಿತು. ಹಾಗಾದರೆ ಒಂದು ವಾಕ್ಯದ ಪ್ರಶ್ನೋತ್ತರಗಳು, 2 ವಾಕ್ಯ, 5-6 ವಾಕ್ಯ, ಹಾಗೆ ಒಂದು ಲಾಂಗ್ ಆನ್ಸರ್ಸ್ಗಳನ್ನು ನೋಡೋ ಮುಖಾಂತರ ನಾವು ಏನು ಮಾಡೋಣ? ಪರೀಕ್ಷೆಗೆ ಎಷ್ಟು ಬೇಕಾ ಅಷ್ಟನ್ನು ಮುಖ್ಯವಾಗಿ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನ ಮೊದಲು ನೋಡಿ. ಇಲ್ಲಿ ಮೊದಲನೇ ಪ್ರಶ್ನೆ, ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದಾಗಿತ್ತು? ಈ ಒಂದು ಮಧ್ಯಕಾಲೀನ ಇತಿಹಾಸದಲ್ಲಿ
ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಯಾವುದು? ಲ್ಯಾಟಿನ್ ಭಾಷೆ ಆಗಿತ್ತು. ನೆಕ್ಸ್ಟ್ 2ನೇ ಪ್ರಶ್ನೆ ನೋಡಿ. ಪೋಪನ ಆಸ್ಥಾನವನ್ನ ರೋಮ್ನಿಂದ ಎಲ್ಲಿಗೆ ವರ್ಗಾಯಿಸಲಾಯಿತು? ಪೋಪನ ಆಸ್ಥಾನವನ್ನ ಅವಿಜ್ಞಾನ್ ನಗರಕ್ಕೆ, ರೋಮ್ನಿಂದ ಅವಿಜ್ಞಾನ್ ನಗರಕ್ಕೆ ವರ್ಗಾಯಿಸಲಾಯಿತು. ನೆಕ್ಸ್ಟ್ ಡಿವೈನ್ ಕಾಮಿಡಿ ಕೃತಿಯನ್ನ ಬರೆದವರು ಯಾರು? ಡಾಂಟೆ ಡಿವೈನ್ ಕಾಮಿಡಿ ಕೃತಿಯನ್ನ ಬರೆದಂತ ಬರಹಗಾರ. ನೆಕ್ಸ್ಟ್ 4th ಒನ್, ಜಾಗೀರು ಎಂದರೇನು? ಜಾಗೀರು ಎಂದರೆ ರಾಜ ಅಥವಾ ಮಹಾ ಒಡೆಯನು ಕೆಲವೊಬ್ಬರಿಗೆ ಭೂಮಿಯನ್ನ ಉಡುಗೆಯಾಗಿ ಅಥವಾ ಕೊಡುಗೆಯಾಗಿ ನೀಡ್ತಾ ಇದ್ದ. ಏನನ್ನ? ಈ ಒಂದು ಜಾಗೀರು ಅಂದ್ರೆ ಏನಪ್ಪಾ ಅಂದ್ರೆ ರಾಜ ಅಥವಾ ಮಹಾ ಒಡೆಯ ಭೂಮಿಯನ್ನ, ಉಳುವಂತ ಭೂಮಿಯನ್ನ ಒಂದು ಗಿಫ್ಟ್ ಆಗಿ ನೀಡ್ತಾ ಇದ್ದ, ಕೊಡುಗೆಯಾಗಿ ನೀಡ್ತಾ ಇದ್ದ. ಅದನ್ನ ಜಾಗೀರು ಅಥವಾ ಜಾಗೀರು ಪದ್ಧತಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡಿ, ಅವಿಜ್ಞಾನನ್ನು ಕೇಂದ್ರವಾಗಿಸಿಕೊಂಡು, ಅವಿಜ್ಞಾನ ನಗರ ಅಂದ್ರೆ ಆ ಪೋಪನ ಆಸ್ಥಾನವನ್ನ ರೋಮ್ನಿಂದ ಎಲ್ಲಿಗೆ ವರ್ಗಾವಣೆ ಮಾಡ್ತಾನೆ? ಅವಿಜ್ಞಾನಕ್ಕೆ ವರ್ಗಾವಣೆ ಮಾಡ್ತಾನೆ. ಈ ಒಂದು ಅವಿಜ್ಞಾನ ನಗರವನ್ನ ಕೇಂದ್ರವಾಗಿರಿಸಿಕೊಂಡ ಮೊದಲ ಪೋಪ್ ಯಾರಾಗಿದ್ರು? ಹಾಗಾದ್ರೆ 5ನೇ ಕ್ಲೆಮೆಂಟ್ ಅವಿಜ್ಞಾನ ನಗರವನ್ನ ಕೇಂದ್ರವಾಗಿರಿಸಿಕೊಂಡ ಮೊಟ್ಟ ಮೊದಲ ಪೋಪ್. ನೆಕ್ಸ್ಟ್ 6th ಒನ್ ಕ್ವಶನ್ ನೋಡಿ. ಆರಂಭಿಕ ಮಧ್ಯಯುಗವನ್ನ ಕತ್ತಲೆ ಯುಗ ಅಂತೇಳಿ ಯಾಕೆ ಕರೀತಾರೆ? ಯಾಕಂದ್ರೆ ಈ ಕಾಲದ ಯುರೋಪಿನಲ್ಲಿ ಗೊಂದಲ ಮತ್ತು ಪ್ರಕ್ಷುಬ್ಧ ಪರಿಸ್ಥಿತಿ ಇದ್ದುದರಿಂದ ಆರಂಭಿಕ ಮಧ್ಯಯುಗವನ್ನ ಕತ್ತಲೆ ಯುಗ ಅಥವಾ ಅಂಧಕಾರ ಯುಗ ಅಂತೇಳಿ ಕರೆಯುತ್ತಾರೆ. ನೆಕ್ಸ್ಟ್ 7th ಒನ್ ಕ್ವಶನ್. 4ನೇ ಎಂದ್ರಿಯನ್ನ ಪದಚ್ಯುತಗೊಳಿಸಿದ ಪೋಪ್ ಯಾರು? 4ನೇ ಎಂದ್ರಿಯನ್ನ ಪದಚ್ಯುತಗೊಳಿಸಿದ ಪೋಪ್ ಅಂದ್ರೆ ಪೋಪ್ 7ನೇ ಗ್ರೆಗೋರಿ. ಪೋಪ್ 7ನೇ ಗ್ರೆಗೋರಿ ಈತ 4ನೇ ಎಂದ್ರಿಯನ್ನ ಪದಚ್ಯುತಗೊಳಿಸಿದ ಪೋಪ್ ಆಗಿದ್ದಾರೆ. ನೆಕ್ಸ್ಟ್ 8th ಒನ್, ಹಿಡುವಳಿದಾರ ಎಂದರೇನು? ಹಿಡುವಳಿದಾರ ಎಂದರೆ ರಾಜ ಅಥವಾ ಮಹಾ ಒಡೆಯನು ಕೆಲವೊಬ್ಬರಿಗೆ ಏನ್ ಮಾಡ್ತಾ ಇದ್ದ? ಭೂಮಿಯನ್ನ ಕೊಡುಗೆಯಾಗಿ ನೀಡ್ತಾ ಇದ್ದ. ಯಾವ ವ್ಯಕ್ತಿ ಇದನ್ನ ಸ್ವೀಕಾರ ಮಾಡ್ತಾನಲ್ಲ ಅವನನ್ನ ಆ ರಾಜನ ಹಿಡುವಳಿದಾರ ಅಂತೇಳಿ ಕರಿತಾ ಇದ್ರು ಅಲ್ವಾ. ಈ ಒಂದು ರಾಜ ಕೊಟ್ಟಂತ ಭೂಮಿಯನ್ನ ಯಾರು ಕೊಡುಗೆಯಾಗಿ ಪಡ್ಕೊಳ್ತಾರಲ್ಲ, ಪಡ್ಕೊಂಡಂತ ವ್ಯಕ್ತಿಯನ್ನ ರಾಜನ ಹಿಡುವಳಿದಾರ ಅಂತೇಳಿ ಕರಿತಾ ಇದ್ರು. ನೆಕ್ಸ್ಟ್ ಪೋಪ್ ಪೀಠದಲ್ಲಿನ ಒಡಕು ಯಾವಾಗ ಅಂತ್ಯವಾಯಿತು? ಪೋಪ್ ಪೀಠದಲ್ಲಿನ ಒಡಕು ಕ್ರಿಸ್ತ ಶಕ 1414ರಲ್ಲಿ ಒಡಕು ಉಂಟಾಯಿತು. ಪೋಪ್ ಪೀಟರ್ನಲ್ಲಿ ಒಡಕು ಯಾವಾಗ ಉಂಟಾಯಿತು? ಕ್ರಿಸ್ತ ಶಕ 1414ರಲ್ಲಿ ಒಡಕು ಉಂಟಾಯಿತು. ನೆಕ್ಸ್ಟ್ ನೋಡಿ, ಕ್ಯಾಂಟರ್ಬರಿ ಟೇಲ್ಸ್ ಬರೆದವರು ಯಾರು? ಕ್ಯಾಂಟರ್ಬರಿ ಟೇಲ್ಸ್ ಕೃತಿಯನ್ನು ಬರೆದವರು ಜೇಫರ್ ಚಾಸರ್ ಎಂಬಂತವನು ಕ್ಯಾಂಟರ್ಬರಿ ಟೇಲ್ಸ್ ಎಂಬ ಕೃತಿಯನ್ನ ಬರೆದರು. ನೆಕ್ಸ್ಟ್ 2 ವಾಕ್ಯದ ಪ್ರಶ್ನೋತ್ತರಗಳನ್ನ ಗಮನಿಸ್ತಾ ಹೋಗೋಣ. 14ನೇ ಶತಮಾನದಲ್ಲಿ ಪೋಪನ ಪರಮಾಧಿಕಾರ 14ನೇ ಶತಮಾನದಲ್ಲಿ ಪೋಪನ ಪರಮಾಧಿಕಾರ ಪತನ ಹೊಂದಲು ಯಾವುದಾದ್ರೂ 2 ಕಾರಣಗಳನ್ನ ತಿಳಿಸಿ. ಅಂದ್ರೆ 14ನೇ ಶತಮಾನದಲ್ಲಿ 4ನೇ ಫಿಲಿಪ್ ಮತ್ತು ಪೋಪನಾದ 8ನೇ ಬೋನಿಫೇಸ್ ನಡುವಿನ ಸಂಘರ್ಷ ಒಂದು ಕಾರಣ ಆಗುತ್ತೆ. ಏನಂದ್ರೆ 14ನೇ ಶತಮಾನದಲ್ಲಿ ಪೋಪನ ಪರಮಾಧಿಕಾರ ಪತನ ಹೊಂದೋದಕ್ಕೆ ಏನ್ ಕಾರಣ ಇತ್ತು? ಏನ್ ಕಾರಣಪ್ಪ ಅಂತಂದ್ರೆ, ಮೊದಲನೇದಾಗಿ 14ನೇ ಶತಮಾನದಲ್ಲಿ 4ನೇ ಫಿಲಿಪ್ ಮತ್ತು ಪೋಪನಾದ ಯಾರು 8ನೇ ಬೋನಿಫೇಸ್ನ ನಡುವೆ ನಡೆದಂಥ ಸಂಘರ್ಷ ಒಂದು ಕಾರಣ ಆಗುತ್ತೆ. ಹಾಗೆ ಚರ್ಚ್ ಮೇಲೆ ತೆರಿಗೆ ವಿಧಿಸಿದ್ದು ಪೋಪರಿಂದ ಆಕ್ರೋಶಕ್ಕೆ ಒಳಗಾಗುತ್ತೆ. ನೆಕ್ಸ್ಟ್ 3rd ಒನ್, ಪೋಪರಿಗೂ ಕಾರ್ಡಿನಲ್ಗಳ ನಡುವಿನ ಭಿನ್ನಾಭಿಪ್ರಾಯಗಳಿಂದಾಗಿ ಪೋಪನ ಪರಮಾಧಿಕಾರ ಪತನ ಹೊಂದುತ್ತೆ. ನೆಕ್ಸ್ಟ್ ಪೋಪನನ್ನ ಧರ್ಮದಿಂದ ಹೊರ ಹಾಕಿದ್ರಿಂದನೂ ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನು ನಾವು ಗಮನಿಸ್ತೀವಿ. ನೆಕ್ಸ್ಟ್, ಮಧ್ಯಕಾಲೀನ ಯುರೋಪಿನ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರಗಳನ್ನು ತಿಳಿಸಿ. ವೆನಿಸ್ ಮತ್ತು ಜಿನಿವಾ ಇವೆರಡು ಮಧ್ಯಕಾಲೀನ
ಯುರೋಪಿನ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನು, ಮಧ್ಯಕಾಲೀನ ಯುರೋಪಿನಲ್ಲಿ ಅಸ್ತಿತ್ವಕ್ಕೆ ಬಂದ ಯಾವುದಾದ್ರೂ 2 ವಿಶ್ವವಿದ್ಯಾಲಯಗಳನ್ನು ತಿಳಿಸಿ. ಇಟಲಿಯ ಸರ್ನೋ, ಬೊಲೋಗ್ರಾ ಮತ್ತು ನೇಪಲ್ಸ್. ಇಟಲಿಯ ಸರ್ನೋ, ಬೊಲೋಗ್ರಾ ಮತ್ತು ನೇಪಲ್ಸ್ ಇವುಗಳು ಮಧ್ಯಕಾಲೀನ ಯುರೋಪಿನಲ್ಲಿ ಅಸ್ತಿತ್ವಕ್ಕೆ ಬಂದಂತಹ 2 ಪ್ರಮುಖ ವಿಶ್ವವಿದ್ಯಾಲಯಗಳು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಮಧ್ಯಕಾಲೀನ ಯುರೋಪಿನ ಯಾರಾದರೂ 2 ಬುದ್ಧಿಜೀವಿಗಳನ್ನು ಹೆಸರಿಸಿ. ಯಾರು? ಮಧ್ಯಕಾಲೀನ ಯುರೋಪಿನಲ್ಲಿ ಇದ್ದಂತಹ ಬುದ್ಧಿಜೀವಿಗಳು ಯಾರಂದ್ರೆ ರಾಬರ್ಟ್ ಗ್ಯಾಸ್ಟೆಸ್ಟ್ ಮತ್ತು ರೋಜರ್ ಬೇಕನ್, ಪೀಟರ್ ಅಬೆಲಾರ್ಡ್. ಇವರು ಪ್ರಮುಖವಾಗಿ ಮಧ್ಯಕಾಲೀನ ಯುರೋಪಿನ 2 ಬುದ್ಧಿಜೀವಿಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿ, ಮಧ್ಯಕಾಲೀನ ಯುರೋಪಿನ 2 ಯಾವುದಾದ್ರೂ ಸಾಹಿತ್ಯ ಶೈಲಿಗಳನ್ನು ತಿಳಿಸಿ. ರಮ್ಯ ಕಾವ್ಯಗಳು ಮತ್ತು ಫ್ಯಾಬ್ಲಿಯಾಕ್ಸ್ ಇವುಗಳು ಮಧ್ಯಕಾಲೀನ ಯುರೋಪಿನ 2 ಪ್ರಮುಖ ಸಾಹಿತ್ಯ ಶೈಲಿಗಳಾಗಿದೆ. ನೆಕ್ಸ್ಟ್ ನೋಡಿ, 6th ಒನ್ ಕ್ವಶನು, ಮಧ್ಯಕಾಲೀನ ಯುರೋಪಿನಲ್ಲಿ ಕಂಡು ಬರ್ತಕ್ಕಂಥ 2 ವಾಸ್ತುಶಿಲ್ಪ ಶೈಲಿಗಳನ್ನು ತಿಳಿಸಿ. ರೋಮನ್ ವಾಸ್ತುಶೈಲಿ 1, 2 ಗೋತಿಕ್ ವಾಸ್ತುಶೈಲಿ. ಮಧ್ಯಕಾಲೀನ ಯುರೋಪಿನಲ್ಲಿ ಕಂಡುಬರುವಂತಹ 2 ವಾಸ್ತುಶಿಲ್ಪ ಶೈಲಿಗಳೆಂದರೆ, ಮೊದಲನೇದಾಗಿ ರೋಮನ್ ವಾಸ್ತುಶಿಲ್ಪ ಶೈಲಿ ಅಥವಾ ವಾಸ್ತುಶೈಲಿ, ಎರಡನೇದು ಗೋತಿಕ್ ಶೈಲಿ. ನೆಕ್ಸ್ಟ್, ಫ್ಯೂಡಲಿಸಮ್ ಎಂಬುದು ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥವೇನು? ಫ್ಯೂಡಲಿಸಮ್ ಎಂಬುದು ಜರ್ಮನ್ ಭಾಷೆಯಿಂದ ಬಂದಿದೆ. ಜರ್ಮನ್ ಭಾಷೆ ಫ್ಯೂಡ್ನಿಂದ ಬಂದಿದೆ. ಇದರ ಫ್ಯೂಡಲಿಸಮ್ನ ಮುಖ್ಯವಾಗಿ ನಾವು ಜರ್ಮನ್ ಭಾಷೆಯಿಂದ ಬಂದಿರತಕ್ಕಂಥ ಒಂದು ಪದ ಅಂತೇಳಿ, ಜರ್ಮನ್ ಭಾಷೆ ಫ್ಯೂಡ್ನಿಂದ ಬಂದಿರತಕ್ಕಂಥ ಒಂದು ಪದ ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಉಳಿಗಮಾನ್ಯ ವ್ಯವಸ್ಥೆಯಲ್ಲಿನ ಏಣಿ ಶ್ರೇಣಿ, ಪಿರಾಮಿಡ್ಡಿನ ಆಕೃತಿಯ ರಚನೆಯಲ್ಲಿನ ಏಣಿ ಶ್ರೇಣಿ ವ್ಯವಸ್ಥೆಯನ್ನು ಕುರಿತಾಗಿ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ನೋಡಿ, ಈ ಒಂದು ಉಳಿಗಮಾನ್ಯ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಏಣಿ ಶ್ರೇಣಿ ವ್ಯವಸ್ಥೆಯಾಗಿ ಏಣಿ ಶ್ರೇಣಿಗಳನ್ನು ನಾವು ಯಾವ ರೀತಿ ಪಿರಮಿಡ್ಡಿನ ಆಕೃತಿಯ ರಚನೆಯಲ್ಲಿ ಗಮನಿಸ್ತೀವಿ ಅಂದರೆ, ಮೊದಲು ಉನ್ನತ ಮಟ್ಟದ ಸ್ಥಾನದಲ್ಲಿ ಯಾರಿರ್ತಾರೆ ಅಂತಂದರೆ ರಾಜ ಇರ್ತಾನೆ. ನೆಕ್ಸ್ಟ್ ರಾಜನ ಕೈ ಕೆಳಗಡೆ ಯಾರಿರ್ತಾರೆ? ಕುಲೀನ ಇರ್ತಾನೆ. ಕುಲೀನನ ಕೈ ಕೆಳಗಡೆ ಯಾರಿರ್ತಾರೆ? ಸರ್ದಾರರು ಇರ್ತಾರೆ. ಸರ್ದಾರರ ಕೈ ಕೆಳಗಡೆ ಯಾರಿರ್ತಾರೆ? ಹಿಡುವಳಿದಾರರು. ಅನಂತರ ಇವರೆಲ್ಲರ ಕೈ ಕೆಳಗಡೆ ಅಂದರೆ ಕಟ್ಟ ಕಡೆಯ ಸ್ಥಾನದಲ್ಲಿ ರೈತರು ಅಥವಾ ಜೀತದಾಳುಗಳನ್ನು ನಾವು ಕಾಣ್ತೀವಿ. ಸೊ ಇದಿಷ್ಟು ಮುಖ್ಯವಾಗಿ ಉಳಿಗಮಾನ್ಯ ವ್ಯವಸ್ಥೆಯ ಪಿರಮಿಡ್ಡಿನ ಆಕೃತಿಯಲ್ಲಿರ್ತಕ್ಕಂತಹ ಒಂದು ಏಣಿ ಶ್ರೇಣಿ ವ್ಯವಸ್ಥೆಯಾಗಿದೆ. ನೆಕ್ಸ್ಟ್ ನೋಡಿ, ರೋಮಾನಿಕ್ ಶೈಲಿಯ 2 ಲಕ್ಷಣಗಳನ್ನು ತಿಳಿಸಿ. ರೋಮಾನಿಕ್ ಶೈಲಿಯ 2 ಲಕ್ಷಣಗಳೆಂದರೆ, ಮೊದಲನೇದಾಗಿ ವೃತ್ತಾಕಾರದ ಕಮಾನು, ಎರಡನೇದಾಗಿ ಕಿರಿದಾದ ಕಿಟಕಿಗಳು, ಮೂರನೇದಾಗಿ ಕಲ್ಲಿನ ಬೃಹತ್ ಗೋಡೆಗಳು. ಇವಿಷ್ಟು ರೋಮಾನಿಕ್ ಶೈಲಿಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಗೋತಿಕ್ ಶೈಲಿಯ 2 ಲಕ್ಷಣಗಳನ್ನು ತಿಳಿಸಿ. ಗೋತಿಕ್ ಶೈಲಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಮೊನಚಾದ ಕಮಾನುಗಳನ್ನು ಹೊಂದಿರ್ತದೆ ಗೋತಿಕ್ ಶೈಲಿ. ಹಾಗೆ ಚಾವಣಿಗಳ ಕಮಾನುಗಳ ಕೊನೆಗೆ ಏನಿರುತ್ತೆ? ಕೂಡಂಚುವನ್ನು ನಾವು ಗಮನಿಸ್ತೀವಿ. ಇಲ್ಲಿ ಮುಖ್ಯವಾಗಿ ಗೋತಿಕ್ ಶೈಲಿಯಲ್ಲಿ ಇರ್ತಕ್ಕಂಥ ಲಕ್ಷಣಗಳು ಏನಿದೆ ಅಂತಂದ್ರೆ, ಮೊನಚಾಗಿರ್ತಕ್ಕಂಥ ಕಮಾನುಗಳು, ಚಾವಣಿ ಕಮಾನುಗಳ ಕೂಡಂಚು ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡಿ, 11th ಒನ್ ಕ್ವಶನ್ ನೋಡಿ, ಮಧ್ಯಕಾಲೀನ ಯುರೋಪಿನ ಕೃಷಿಯ ಉತ್ಪಾದನೆಯು ತೀವ್ರಗೊಳ್ಳಲು ಕಾರಣವಾಗಿರ್ತಕ್ಕಂಥ 2 ಅಂಶಗಳನ್ನು ತಿಳಿಸಿ. ಮಧ್ಯಕಾಲೀನ ಯುರೋಪ್ನಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಏನು ಕಾರಣಗಳು ಅಂತಂದರೆ, ಹೊಸ ತಂತ್ರಜ್ಞಾನ, ಸಲಕರಣೆಗಳಾದಂತಹ ನೇಗಿಲು, ನೀರಿನ ಬಳಕೆ, ಗಾಳಿಯ ಯಂತ್ರ, ಹಾಗೆ ಕಬ್ಬಿಣದ ಒಂದು ಕಬ್ಬಿಣದಿಂದ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದು, ಮತ್ತು ಇನ್ನಿತರ ಕೃಷಿ ಸಲಕರಣೆಗಳು ಅಲ್ವಾ. ಇವಿಷ್ಟು ಮಧ್ಯಕಾಲೀನ ಯುರೋಪಿನ ಕೃಷಿ ಉತ್ಪಾದನೆ ಹೆಚ್ಚಳಾಗೋದಕ್ಕೆ
ಪ್ರಮುಖ ಕಾರಣವಾಗಿರ್ತಕ್ಕಂಥ ಅಂಶಗಳಾಗಿದೆ. ಒಟ್ಟಾರೆಯಾಗಿ ಈ ಒಂದು ಫ್ಯೂಡಲಿಸಮ್ ಎಂಬಂಥ ಒಂದು ಪದ ಆಂಗ್ಲ ಭಾಷೆಯ ಜರ್ಮನ್ ಅಂದರೆ ಆಂಗ್ಲ ಪದವಾಗಿದೆ. ಫ್ಯೂಡಲಿಸಮ್ ಎಂಬಂಥ ಪದ, ಈ ಒಂದು ಪದ ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ. ಫ್ಯೂಡಲಿಸಮ್ ಅಂತಂದರೆ ಒಟ್ಟಾರೆಯಾಗಿ ಏನಪ್ಪ ಅಂತಂದರೆ ಭೂಮಿಯ ಒಂದು ತುಂಡು ಎಂದರ್ಥ. ಭೂಮಿಯ ಒಂದು ತುಂಡು ಎಂದರ್ಥ ಆಗಿದೆ. ಅಂದರೆ ಮಧ್ಯಕಾಲೀನ ಒಂದು ಯುರೋಪಿನ ಇತಿಹಾಸದಲ್ಲಿ ಫ್ಯೂಡಲಿಸಮನ್ನು ನಾವು ಪ್ರಮುಖ ಒಂದು ವಿಚಾರವಾಗಿ ಗಮನಿಸ್ತೀವಿ. ಹಾಗಾಗಿ ಫ್ಯೂಡಲಿಸಮ್ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಭೂಮಿಯ ಒಂದು ತುಂಡು ಎಂದರ್ಥ ಫ್ಯೂಡಲಿಸಮ್ ಅಂದರೆ. ಇದು ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು 5 ಅಂಕದ ಪ್ರಶ್ನೋತ್ತರಗಳಿದೆ. ಅದರಲ್ಲಿ ಕೂಡ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಹಾಗೆ ಮ್ಯಾಚ್ ದ ಫಾಲೋಯಿಂಗಿಗಾಗಿರ್ಬೋದು, ಅಸರ್ಷನ್ ರೀಸನಿಗಾಗಿರ್ಬೋದು ಅಲ್ವಾ, ಈ ರೀತಿ ಅನೇಕ ಪ್ರಶ್ನೋತ್ತರಗಳನ್ನು ಉತ್ತರಿಸಲಿಕ್ಕೆ ಈಸಿ ಆಗ್ತದೆ. ಹಾಗಾಗಿ ಗಮನಿಸ್ತಾ ಹೋಗಿ. ಮೆನೋರಿಯಲ್ ವ್ಯವಸ್ಥೆಯನ್ನು ಕುರಿತು ಬರೆಯಿರಿ. ನೋಡಿ, ನಾವು ಯಾವುದೇ ಒಂದು ವಿಚಾರವನ್ನಾಗಲಿ ಸಮಷ್ಟಿಯಿಂದ ಮುಷ್ಟಿಯ ಕಡೆಗೆ ಹೋಗ್ಬೇಕು ಅಂತಂದರೆ ನಾನು ಹೇಳೋದೇನು ಹೇಳ್ತಿದ್ದೀನಿ ಅಂತಂದರೆ ಕಂಪ್ಲೀಟಾಗಿ ಆ ವಿಚಾರವನ್ನು ತಿಳ್ಕೊಂಡ್ರೆ ಅವರು ಎಲ್ಲಿ ಕ್ವಶನ್ ಕೇಳಿದ್ರು, ಯಾವ ರೀತಿ ತಿರುಚಿ ಮುರುಚಿ ಕ್ವಶನ್ ಕೇಳಿದ್ರು, ಯಾವ ರೀತಿ ಉಲ್ಟಾಪಲ್ಟಿ ಮಾಡಿ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ಬೋದು, ಯಾವಾಗ ಕಂಟೆಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾಗ. ಸೊ ಹಾಗಾಗಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನಾವು ಯಾವುದೇ ಒಂದು ವಿಚಾರವನ್ನಾಗಲಿ ಸ್ಪೂನಲ್ಲಿ ತಿನ್ನೋದಕ್ಕಿಂತ ಇಷ್ಟಿಷ್ಟೇ ವಿಚಾರವನ್ನು ತಿಳ್ಕೊಂಡು ಅದರಲ್ಲೂ ಕೂಡ ಅರ್ಧಂಬರ್ಧ ನೆನಪಲ್ಲಿ ಉಳಿಯುತ್ತೆ ನಮಗೆ. ಸೊ ನಾವು ಅದ್ರ ಬದಲಾಗಿ ಒಂದು ಬೌಲ್ ಸಿಸ್ಟಮಲ್ಲಿ ತಿನ್ನಬೇಕು. ಅಂತಂದರೆ ಮೀನ್ಸ್ ಏನಪ್ಪ ಅಂತಂದರೆ ಕಂಪ್ಲೀಟ್ ಒಂದು ಇಡಿಯಾಗಿ ಒಂದು ವಿಚಾರವನ್ನು ಗ್ರಹಿಸಬೇಕು, ಅದನ್ನು ಬಿಡಿ ಬಿಡಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆಗ ಏನಾಗುತ್ತೆ, ವಿಷಯದ ಒಂದು ಜ್ಞಾನದ ಆಳ ಅರಿವು ಇನ್ನಷ್ಟು ನಮಗೆ ಪರಿಪಕ್ವವಾಗುತ್ತೆ. ಹಾಗಾಗಿ ಅದ್ರ ಜೊತೆಗೆ ಇನ್ನಷ್ಟು ರಿಪಿಟೇಷನ್ ಮಾಡಬೇಕು, ರಿವಿಷನ್ ಮಾಡಬೇಕು. ಆಗ ಏನಾಗುತ್ತೆ, ಇನ್ನೂ ಪರ್ಫೆಕ್ಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾನು ಇವನ್ನ ನೋಡಿ, ಏನಾದರೂ ಬೈ ಚಾನ್ಸ್ ನಾನು ಏನು ನಿನ್ನೆ ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ಅದೇ ರೀತಿ ಫೈನಲೈಸ್ ಆಯಿತು ಅಂತೇಳಿ ಇವತ್ತು ಅಥವಾ ನಾಳೆದರಲ್ಲಿ ಫೈನಲ್ C&R ಏನಾದರೂ ಬಿಟ್ಟರೆ HSTR, GPSTR, PSTRಗೆ ಏನೂ ಡಿಸ್ಕ್ರಿಪ್ಟಿವ್ ಇಲ್ಲ, ಬರವಣಿಗೆ ಇಲ್ಲ, ಕೇವಲ MCQs ಅಂತ ಏನಾದರೂ ಬಿಟ್ಟರೆ ಇದೇನು ಯೂಸ್ ಇಲ್ಲ ಅಂತ ಅನ್ಕೋಬೇಡ್ರಿ. ಯಾಕೆಂದರೆ ಅದರಲ್ಲೂ ಕ್ವಶನ್ ಪ್ಯಾಟರ್ನ್ ಚೇಂಜ್ ಮಾಡ್ಬೋದಲ್ವ ಅಲ್ವಾ. ಯಾವ ರೀತಿ KCET-ಅಲ್ಲಿ ಇರೋ ಥರ KCET NET ಇರಲಿ ಪೇಪರ್ನಲ್ಲಿ MCQs ಅಂತಲೇ ಕೊಡ್ತಾರೆ. ಅದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, ಅಸರ್ಷನ್ ರೀಸನ್ ಇರುತ್ತೆ, ಹಾಗೆ MCQs 4 ಆನ್ಸರ್ಸು ಕೊಟ್ಟಿರ್ತಾರೆ. ಹೀಗೆ ಬೇರೆ ಬೇರೆ ರೀತಿ ಕ್ವಶನ್ ಪ್ಯಾಟರ್ನಲ್ಲಾದರೂ ಚೇಂಜ್ ಮಾಡ್ಬೋದಲ್ಲ. ಯಾಕೆಂದರೆ ವಿಷಯ ಅಖಂಡವಾಗಿ ತಿಳ್ಕೊಂಡಿದ್ರೆ ಅದನ್ನು ಖಂಡವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾವು ವಿಷಯನೇ ತಿಳ್ಕೊಂಡಂಗೆ ಬರೀ MCQsಗಳನ್ನು ಓದ್ತೀವಿ ಅಂತಂದರೆ ಆಗಲ್ಲ. ಸೊ ಹಾಗಾಗಿ ಇನ್ ಡೀಟೇಲಾಗಿ ಥಿಯರಟಿಕಲಾಗಿ ಫಸ್ಟ್ ವಿಷಯ ತಿಳ್ಕೊಳ್ಳೋಣ. ಆಗ ಏನಾಗುತ್ತೆ, ಯಾವ ರೀತಿ ಕ್ವಶನ್ ತೆಗೆದ್ರೂ ಕೂಡ ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ನಮ್ಮ ಉದ್ದೇಶ, ಇನ್ನೇನಿಲ್ಲ. ಸೊ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಕೂಡ ಪಾಯಿಂಟ್ಸ್ಗಳು ಅರ್ಥ ಆಗುತ್ತೆ. ಹಾಗೆ ಕಂಟೆಂಟ್ ಕ್ಲಿಯರ್ ಆಗುತ್ತೆ ನಿಮಗೆ, ಮೇಯ್ನ್ಲಿ ಕಂಟೆಂಟ್ ಕ್ಲಿಯರ್ ಆಗುತ್ತೆ. ಆಗ ಎಂಥ ಪ್ರಶ್ನೆಗಳು ಬಂದ್ರೂ ಕೂಡ ಉತ್ತರಿಸೋದಕ್ಕೆ ನೀವು ಏನಾಗ್ತೀರಾ, ಪ್ರಿಪ್ರೇಷನನ್ನು ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಗಮನಿಸಿ, ಇಲ್ಲಿ ಮೆನೋರಿಯಲ್ ವ್ಯವಸ್ಥೆ ಅಂತಂದರೆ ಏನು ಅಲ್ವಾ. ಇದು ಉನ್ನತ ಮಧ್ಯಯುಗದ ಪ್ರಮುಖ ಒಂದು ಸಂಸ್ಥೆ. ಉನ್ನತ ಮಧ್ಯಯುಗದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಸ್ಥೆಯೇ ಮೆನೋರಿಯಲ್ ವ್ಯವಸ್ಥೆ ಆಗಿರುತ್ತೆ. ಈ ವ್ಯವಸ್ಥೆ ಅಡಿಯಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದರೆ ಜೀತದಾಳುಗಳು ಭೂಮಾಲೀಕರ ಒಡೆತನದ ಜಾಗೀರಿನ ಸುತ್ತಮುತ್ತಲಿನ ಭೂಮಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಯಾರು? ಮೆನೋರಿಯಲ್ ವ್ಯವಸ್ಥೆಯಲ್ಲಿ ಜೀತದಾಳುಗಳು ಭೂಮಾಲೀಕರ ಒಡೆತನದ ಜಾಗೀರಿನ ಸುತ್ತಮುತ್ತಲಿನ ಭೂಮಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಜೀತದಾಳುಗಳಲ್ಲಿ ಗುಲಾಮರಾಗಿರೋದಿಲ್ಲ, ಅವರೂ ಒಂದು ತುಂಡು ಭೂಮಿಯನ್ನು ಹೊಂದಿರ್ತಾರೆ ಅಲ್ವಾ. ಆದರೆ ಒಬ್ಬ ಸರ್ದಾರನ ನಿಯಂತ್ರಣ ಮತ್ತು ವ್ಯಾಪ್ತಿಗೆ ಅವರು ಒಳಗೊಂಡಿರ್ತಾರೆ, ಅಂದರೆ ವ್ಯಾಪ್ತಿಗೆ ಒಳಪಟ್ಟಿರ್ತಾರೆ. ಅವರು ಸರ್ದಾರನ ಮತ್ತು ತಮ್ಮ ಭೂಮಿಗಳಲ್ಲೂ ಕೆಲಸ ಮಾಡಿ, ಸರ್ದಾರನ ಭೂಮಿಯಲ್ಲೂ ಕೆಲಸ ಮಾಡ್ತಾರೆ, ತಮಗೆ ಕೊಟ್ಟಿರ್ತಕ್ಕಂಥ ಒಂದು ತುಂಡು ಭೂಮಿಯಲ್ಲೂ ಕೂಡ ಕೆಲಸಗಳನ್ನು ಮಾಡ್ಕೊತಾರೆ. ಒಡೆಯನಿಗೆ ಏನು ಮಾಡ್ತಾರೆ, ಗೇಣಿಯನ್ನು ನೀಡುತ್ತಾ ಇರ್ತಾರೆ. ಜೀತದಾಳುಗಳು ಸಾಮಾನ್ಯವಾಗಿ ದನ ಮೇಯಿಸುವಂಥದ್ದು, ಕಟ್ಟಿಗೆ ಸಂಗ್ರಹಣ ಮಾಡುವಂಥದ್ದು, ಮೀನು ಹಿಡಿಯುವಂಥದ್ದು ಮತ್ತು ಬೇಸಾಯವನ್ನು ಒಟ್ಟಾಗಿ ಕೂಡ ಮಾಡ್ತಾ ಇರ್ತಾರೆ. ಅದು ಒಂದು ರೀತಿಯಲ್ಲಿ ಆಪ್ತ ಸಾಮುದಾಯಿಕ ಜೀವನವಾಗಿರುತ್ತದೆ. ಆಪ್ತ ಸಾಮುದಾಯಿಕ ಜೀವನವನ್ನು ಇಲ್ಲಿ ಮೆನೋರಿಯಲ್ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ಹಾಗೆ ಮೆನೋರಿಯಲ್ ಪದ್ಧತಿಯಲ್ಲಿ ಮುಖ್ಯವಾಗಿ ಜೀತದಾಳುಗಳು ಗೇಣಿಯನ್ನು ನೀಡೋದಕ್ಕೆ ಕೂಡ ಆರಂಭಿಸಿರ್ತಾರೆ. ಇದರಿಂದಾಗಿ ನಾಣ್ಯ ಅಥವಾ ಹಣ ವಸ್ತುವಿನ ರೂಪದಲ್ಲಿ, ನಾಣ್ಯದ ರೂಪದಲ್ಲಾಗಿರ್ಬೋದು ಅಥವಾ
ನಾಣ್ಯ ಅಥವಾ ಹಣದ ರೂಪದಲ್ಲಾಗಿರ್ಬೋದು ಅಥವಾ ವಸ್ತು ವಿನಿಮಯ ಪದ್ಧತಿಯ ಸ್ಥಾನವನ್ನು ಇದು ಆಕ್ರಮಿಸ್ಕೊಳ್ಳುತ್ತೆ ಮುಂದೆ ಈ ಒಂದು ಗೇಣಿ ಪದ್ಧತಿ ಅಲ್ವಾ. ಹಣದ ಚಲಾವಣೆಯು ವ್ಯಾಪಾರ ಮತ್ತು ವಾಣಿಜ್ಯದ ಪುನಶ್ಚೇತನಕ್ಕೆ ಸಹಾಯಕ ಆಗುತ್ತೆ. ಇದು ರಸ್ತೆ ಜಾಲ ಮತ್ತು ನದಿ ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿಗೂ ಕೂಡ ಕಾರಣವಾಗ್ತದೆ. ಪೀಸಾ ವೆನಿಸ್ ಮತ್ತು ಜಿನೋವಾದಂತಹ ನಗರ ರಾಜ್ಯಗಳಲ್ಲಿ ವ್ಯಾಪಾರಿ ಕೇಂದ್ರಗಳಾಗಿ ಪ್ರವರ್ಧಮಾನಕ್ಕೆ ಬರ್ತವೆ ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು ಮೆನೋರಿಯಲ್ ಸಿಸ್ಟಮ್ ಅಥವಾ ಮೆನೋರಿಯಲ್ ವ್ಯವಸ್ಥೆಯನ್ನು ಕುರಿತಾಗಿರ್ತಕ್ಕಂಥ ಒಂದು ಮಾಹಿತಿ. ನೋಡಿ, ನಿಮಗೆ MCQs ಅಲ್ಲಿ ಕೊಡ್ಬೋದು ಮೆನೋರಿಯಲ್ ವ್ಯವಸ್ಥೆ ಅಂತ ಕೊಟ್ಟು ಅದು ಏನಕ್ಕೆ ಸಂಬಂಧಪಟ್ಟಿದೆ, ಜೀತದಾಳಗಳಿಗೆ ಸಂಬಂಧಪಟ್ಟಿದೆಯಾ ಅಥವಾ ಏನು ಉನ್ನತ ಹಂತದ ಶ್ರೀಮಂತರು ಇರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಿದೆಯಾ ಅಥವಾ ರಾಜನಿಗೆ ಸಂಬಂಧಪಟ್ಟಿದೆಯಾ ಅಲ್ವಾ, ಈ ರೀತಿ ಗೇಣಿದಾರರಿಗೆ ಸಂಬಂಧಪಟ್ಟಿದೆಯಾ, ಜೀತದಾರರಿಗೆ ಈ ರೀತಿ ಏನಾದರೂ ಕ್ವಶನ್ ಯಾವ ರೀತಿನಾದ್ರೂ MCQs ಅಲ್ಲಿ ಕೊಡ್ಬೋದು. ಹಾಗಾಗಿ ಮೆನೋರಿಯಲ್ ಸಿಸ್ಟಮ್ ಅಂದ ತಕ್ಷಣ ಏನು ನೆನಪಿರ್ಬೇಕು, ಜೀತದಾಳಗಳಲ್ಲಿ ಗುಲಾಮರು ಆಗಿರಲಿಲ್ಲ, ಬಟ್ ಗುಲಾಮರ ರೀತಿನೇ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರಿಗೂ ಒಂದು ತುಂಡು ಭೂಮಿ ಇರುತ್ತೆ, ಅವರು ಸರ್ದಾರನ ಕಂಪ್ಲೀಟ್ ಕಂಟ್ರೋಲಲ್ಲಿ ಇರ್ತಾರೆ. ಅವ್ರ ಕೆಲಸನೂ ಮಾಡಬೇಕಾಗಿರುತ್ತೆ. ಅವರ ಭೂಮಿಯಲ್ಲೂ ಕೂಡ, ಸರ್ದಾರನ ಭೂಮಿಯಲ್ಲೂ ಕೂಡ ಅವ್ರು ಕೆಲಸ ಮಾಡಬೇಕು, ಹಾಗೆ ಅವ್ರಿಗೆ ನೀಡಿರ್ತಕ್ಕಂಥ ಭೂಮಿಯಲ್ಲಿ ಕೂಡ ಕೆಲಸ ಮಾಡಬೇಕು. ಅಷ್ಟೇ ಅಲ್ಲ, ತಮ್ಮ ಒಡೆಯನಿಗೆ ಅವರು ಗೇಣಿಯನ್ನು ಕೂಡ ನೀಡಬೇಕಾಗುತ್ತೆ. ಅದು ಹಣ ಅಥವಾ ಕಾಳು ಕಡ್ಡಿ ಅಥವಾ ವಸ್ತು ವಿನಿಮಯ ರೂಪದಲ್ಲಿ ಕೂಡ ನೀಡಬೇಕಾಗಿರುತ್ತೆ. ಇದಿಷ್ಟು ಮೆನೋರಿಯಲ್ ಸಿಸ್ಟಮ್ ಆಯಿತು. ನೆಕ್ಸ್ಟ್ ನೋಡಿ, ಮಧ್ಯಕಾಲೀನ ಯುರೋಪಿನಲ್ಲಿ ಉಂಟಾಗಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಬದಲಾವಣೆಗಳನ್ನು ಕುರಿತು ಬರೆಯಿರಿ. ಮಧ್ಯಕಾಲೀನ ಯುರೋಪ್ನಲ್ಲಿ ಒಂದು ಶ್ರೀಮಂತ ವರ್ಗ ಉದಯಿಸುತ್ತೆ. ಅವರು ತಮ್ಮನ್ನ ಸಾಂಸ್ಕೃತಿಕ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಸ್ಥಳೀಯ ಕದನಗಳನ್ನ ಚರ್ಚ್ ನಿಯಂತ್ರಣ ಮಾಡ್ತಾ ಇರುತ್ತೆ. ಇದರಿಂದಾಗಿ ಸರ್ದಾರರು, ವೀರ ಯೋಧರು ಆದರ್ಶವನ್ನು ಬೆಳೆಸ್ಕೊಳ್ತಾರೆ. ಶಿಷ್ಟಾಚಾರದ ಬೆಳವಣಿಗೆಗೂ ಕೂಡ ಇದು ಕಾರಣ ಆಗ್ತದೆ. ಇಲ್ಲಿ ಮೆನೋರಿಯಲ್ ಪದ್ಧತಿಯಲ್ಲಿ ಜೀತದಾಳಗಳು ಗೇಣಿಯನ್ನು ನೀಡೋದಕ್ಕೆ ಆರಂಭ ಮಾಡಿರ್ತಾರೆ ಅಂತ ನಾವು ಈಗಾಗಲೇ ನೋಡಿದೀವಿ. ಇದರಿಂದಾಗಿ ಏನಾಯ್ತು, ಹಣ ಅಥವಾ ನಾಣ್ಯ ಅಥವಾ ಹಣ ವಸ್ತು ವಿನಿಮಯ ಪದ್ಧತಿಯ ಸ್ಥಾನವನ್ನ ಆಕ್ರಮಿಸ್ಕೊಳುತ್ತೆ. ಹಿಂದೇನು ವಸ್ತು ವಿನಿಮಯ ಪದ್ಧತಿ ಇತ್ತು, ಅವುಗಳ ಬದಲಾಗಿ ಏನಾಗುತ್ತೆ, ಇಲ್ಲಿ ಈ ಒಂದು ಗೇಣಿ ಕೊಡೋದ್ರಿಂದ ನಾಣ್ಯ ಅಥವಾ ಹಣವನ್ನ ಇಲ್ಲಿ ಬಳಕೆ ಮಾಡೋದನ್ನ ಗಮನಿಸ್ತೀವಿ. ಹಣದ ಚಲಾವಣೆಯಿಂದ ಏನಾಯ್ತು, ವ್ಯಾಪಾರ ವಾಣಿಜ್ಯ ಇನ್ನಷ್ಟು ಪುನಶ್ಚೇತನಗೊಳ್ಳೋದಕ್ಕೆ ಸಹಾಯ ಆಗ್ತದೆ. ಇದು ರಸ್ತೆ ಜಾಲ, ನದಿ ಸಾರಿಗೆ ವ್ಯವಸ್ಥೆ ಮುಂತಾದವುಗಳ ಅಭಿವೃದ್ಧಿಗೂ ಕೂಡ ಕಾರಣ ಆಗ್ತದೆ. ಪೀಸಾ, ವೆನಿಸ್ ಹಾಗೂ ಜಿನೋವಾದಂತಹ ದೊಡ್ಡ ದೊಡ್ಡ ನಗರ ರಾಜ್ಯಗಳ ವ್ಯಾಪಾರಿ ಕೇಂದ್ರಗಳಾಗಿ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಈ ರೀತಿ ಒಂದು ಮೆನೋರಿಯಲ್ ಪದ್ಧತಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಕೂಡ ಕಾರಣ ಆಗ್ತದೆ. ಹಾಗೆ ಗ್ರಾಮೀಣ ವಸ್ತುಗಳ ಬೇಡಿಕೆ ಹೆಚ್ಚಾಗಿದ್ದರಿಂದ ಜನರ ಆರ್ಥಿಕ ಜೀವನ ಇನ್ನಷ್ಟು ಸದೃಢವಾಗ್ತದೆ. ಸುಶಿಕ್ಷಿತ ರೀತಿಯ ನಗರ ಜೀವನ ಈ ಕಾಲದ ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ ಅಲ್ವಾ. ನಾವೇನು ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಏನು ಗಮನಿಸ್ತೀವಲ್ವಾ, ಉತ್ತಮವಾಗಿರ್ತಕ್ಕಂಥ ನಗರ ವ್ಯವಸ್ಥೆಯನ್ನು ಅಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಹಾಗೆ ಇಲ್ಲಿ ನೋಡಿ, ಮಧ್ಯಕಾಲೀನ ಯುರೋಪ್ನಲ್ಲಿ ಇವೆಲ್ಲ ಬದಲಾವಣೆಗಳಿಂದಾಗಿ ಏನಾಗುತ್ತೆ, ಗ್ರಾಮೀಣ ವಸ್ತುಗಳ ಬೇಡಿಕೆ ಹೆಚ್ಚಾಗಿ ನಗರ ಆರ್ಥಿಕ ಜೀವನ ಏನಾಗುತ್ತೆ, ಇನ್ನೊಂದಷ್ಟು ಸದೃಢವಾಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಸುಶಿಕ್ಷಿತ ರೀತಿಯ ನಗರ ಜೀವನವೂ ಕೂಡ ಇಲ್ಲಿ ಬೆಳವಣಿಗೆ ಆಗ್ತದೆ ಅಂತ ನಾವು ಕಾಣ್ಬೋದು. ಇಲ್ಲಿ ವ್ಯಾಪಾರಿ ವರ್ಗ ಒಂದು ಬೆಳವಣಿಗೆ ಆಗುತ್ತೆ. ಈ ನಡುವೆ ವ್ಯಾಪಾರಿ ವರ್ಗವು ಕೂಡ ಬೆಳವಣಿಗೆಯಾಗಿ ಈ ವರ್ಗ ಏನಾಗುತ್ತೆ, ತನ್ನ ಒಂದು ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳುವ ಸಲುವಾಗಿ ವ್ಯಾಪಾರಿ ಸಂಘಗಳನ್ನ ಸ್ಥಾಪನೆ ಮಾಡ್ತದೆ. ಇದು ಒಂದು ಪ್ರಮುಖ ಬದಲಾವಣೆ ಆಯಿತು. ಹಾಗಾಗಿ ನಾವು ಈ ಒಂದು ಮಧ್ಯಕಾಲೀನ ಯುರೋಪಿನ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಯಾವ ರೀತಿ ಹೊಂದಿತ್ತು, ತನ್ನ ಒಂದು ಜೀವನವನ್ನು ಯಾವ ರೀತಿ ಹೊಂದಿದ್ರು ಅವರು ಅಲ್ವಾ, ಆ ಸ್ಥಿತಿಗತಿಗಳು ಏನಿತ್ತು ಅಂತ ಈ ಅಂಶಗಳ ಮುಖಾಂತರ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಉಳಿಗಮಾನ್ಯ ವ್ಯವಸ್ಥೆಯ ಪತನಕ್ಕೆ ಏನು ಕಾರಣ ಅಲ್ವಾ, ನಾವೀಗಾಗಲೇ ಗಮನಿಸಿದ್ದೀವಿ. ಉಳಿಗಮಾನ್ಯ ವ್ಯವಸ್ಥೆ ಅಂತಂದ್ರೇನು, ಉಳಿಗಮಾನ್ಯ ಅಥವಾ ಫ್ಯೂಡಲಿಸಮ್ ಎಂಬಂತ ಇಂಗ್ಲಿಷ್ ಪದದಿಂದ ಬಂದಿದೆ. ಹಾಗಾದ್ರೆ ಫ್ಯೂಡಲಿಸಮ್ ಎಂಬುದು ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ. ಈ ಒಂದು ಫ್ಯೂಡಲಿಸಮ್ ಎಂಬ ಆಂಗ್ಲ ಪದ ಜರ್ಮನ್ ಭಾಷೆಯ ಫ್ಯೂಡ್ ಎಂಬ ಪದದಿಂದ ಬಂದಿದ್ದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಭೂಮಿಯ ಒಂದು ತುಂಡು ಎಂದರ್ಥ. ಈ ಒಂದು ಉಳಿಗಮಾನ್ಯ ಪದ್ಧತಿಯು ಮಾಲೀಕತ್ವ ಮತ್ತು ಉಳಿಮೆಯ ಶ್ರೇಣೀಕೃತವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರ್ತದೆ. ಇದನ್ನ ನಾವು ಈಗಾಗಲೇ ಪಿರಮಿಡ್ ಆಕೃತಿಯ ರಚನೆ ಇರೋದನ್ನ ಗಮನಿಸಿದ್ವಿ ಮೇಲೆ ಈಗಾಗಲೇ. ಹಾಗಾಗಿ ಇಲ್ಲಿ ರಾಜನ ಭೂಮಿಯನ್ನ ಏನ್ ಮಾಡ್ತಾನೆ, ಕುಲೀನರಿಗೆ ಮತ್ತು ಸರ್ದಾರರಿಗೆ ಹಂಚ್ತಾನೆ. ಅವರು ಪ್ರತಿಯಾಗಿ ಹಿಡುವಳಿದಾರರಿಗೂ ಹಂಚ್ತಾರೆ.
ಅನಂತರ ಜೀತದಾಳುಗಳಿಂದ ಉಳುಮೆಯನ್ನು ಮಾಡಿಸ್ಕೊಳ್ತಾರೆ. ಜೀತದಾಳುಗಳಲ್ಲಿ ಕೆಲವರು ಏನು ಮಾಡ್ತಾರೆ, ಸ್ವತಂತ್ರವಾಗಿರ್ತಕ್ಕಂತಹ ಕೆಲವರು ನಿಗ್ರಹಿ ರೈತರಾಗಿರ್ತಾರೆ. ಅಂದರೆ ಕೆಲವರು ಕಾರ್ಮಿಕರು ಇರ್ತಾರೆ, ಕೆಲವರು ಕಡುಬಡುವ ರೈತರು ಕೂಡ ಆಗಿರ್ತಾರೆ. ಜೀತದಾಳುಗಳಲ್ಲಿ ನಾವು ಈ ಕೆಲವರು ಸ್ವತಂತ್ರ ಹೊಂದಿದ್ರೆ ಕೆಲವರು ಪರತಂತ್ರರಾಗಿರ್ತಾರೆ, ಕೆಲವರು ಕಾರ್ಮಿಕರಾಗಿರ್ತಾರೆ ಅಂತ ಕೂಡ ಗಮನಿಸ್ತೀವಿ. ಹೀಗಾಗಿ ರಾಜ ಭೂಮಿಯನ್ನು ಕುಲೀನರಿಗೆ ಸರ್ದಾರರಿಗೆ ಹಂಚಿಕೆ ಮಾಡಿದರೆ ಪ್ರತಿಯಾಗಿ ಅವ್ರೇನು ಮಾಡ್ತಾರೆ, ಹಿಡುವಳಿದಾರರಿಗೆ ಹಂಚ್ತಾರೆ. ಮತ್ತೆ ಅನಂತರ ಏನಾಗುತ್ತೆ, ಈ ಜೀತದಾಳ ಭೂಮಿಯನ್ನು ಉಳುಮೆಯನ್ನು ಮಾಡಿಸ್ಕೊಳ್ತಾರೆ. ಜೀತದಾಳುಗಳಲ್ಲಿ ಈ ರೀತಿ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಜನರು ಇರ್ತಾರೆ. ಕೂಲಿ ಕಾರ್ಮಿಕರು, ಬಡವರು, ಕೆಲವರು ಸ್ವತಂತ್ರರಾಗಿರ್ತಾರೆ, ಇನ್ನು ಕೆಲವರು ಪರತಂತ್ರರಾಗಿರ್ತಾರೆ. ಹೀಗೆ ಕಾರ್ಮಿಕ ವರ್ಗನೂ ಕೂಡ ಈ ಜೀತದಾಳುಗಳಲ್ಲಿ ಇರುತ್ತೆ ಅಂತ ನಾವು ಗಮನಿಸ್ಬೋದು. ಹಾಗಾದ್ರೆ ಉಳಿಗಮಾನ್ಯ ವ್ಯವಸ್ಥೆ ಯಾಕೆ ಪತನ ಹೊಂದಿತ್ತು, ಅದಕ್ಕೆ ಕಾರಣಗಳು ಏನಿತ್ತು ಅಂತ ನಾವು ನೋಡೋದಾದ್ರೆ, ಪ್ರಬಲ ಪ್ರಭುತ್ವಗಳ ಉದಯ. ಇಲ್ಲಿ ಪ್ರಬಲ ಪ್ರಭುತ್ವಗಳ ಉದಯ ಕೂಡ ಏನಾಗುತ್ತೆ, ಉಳಿಗಮಾನ್ಯ ವ್ಯವಸ್ಥೆಯಲ್ಲಿನ ಪತನಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಯುರೋಪಿನ ಹಲವು ದೇಶಗಳಲ್ಲಿ ಪ್ರಬಲ ಪ್ರಭುತ್ವಗಳು ಬೆಳವಣಿಗೆಯನ್ನು ಕಾಣ್ತೀವಿ. ರಾಜ ಉಳಿಗಮಾನ್ಯ ಒಡೆಯರನ್ನು ದಮನ ಮಾಡಲಾಗಿ ಅದು ಉಳಿಗಮಾನ್ಯ ಪತನದ ವ್ಯವಸ್ಥೆಗೆ ಕಾರಣ ಆಗ್ತದೆ. ಅಂದರೆ ಯುರೋಪಿಯನ್ ದೇಶಗಳಲ್ಲಿ ಅನೇಕ ಪ್ರಭುತ್ವಗಳು ಪ್ರಬಲವಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ. ಹಾಗೆ ರಾಜ ಉಳಿಗಮಾನ್ಯದ ಒಡೆಯರನ್ನು ಏನು ಮಾಡ್ತಾನೆ, ದಮನ ಮಾಡ್ತಾನೆ. ಅನಂತರದಲ್ಲಿ ಅದೇನಾಗುತ್ತೆ, ಉಳಿಗಮಾನ್ಯ ವ್ಯವಸ್ಥೆಗೆ ಪೆಟ್ಟನ್ನು ಕೊಡ್ತದೆ. ಅದರಿಂದನೂ ಕೂಡ ಈ ಒಂದು ಉಳಿಗಮಾನ್ಯ ವ್ಯವಸ್ಥೆ ಪತನ ಹೊಂದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬದಲಾದಂತಹ ನಿಷ್ಠೆ. ಏನು ನಿಷ್ಠೆ, ಯಾರು ನಿಷ್ಠೆಯಾಗಿದ್ರು ಅಂತಂದರೆ, ಇಲ್ಲಿ ನೋಡಿ, ಹೆಚ್ಚಿನ ತೆರಿಗೆಯನ್ನು ಕಟ್ಟಬೇಕಾದ್ರಿಂದ ಮತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರಿಂದ ಸಾಮಾನ್ಯ ಜನರು ಮತ್ತು ಜೀತದಾಳುಗಳು ತುಂಬ ಅತೃಪ್ತರಾಗಿರ್ತಾರೆ, ಅಸಂತುಷ್ಟರಾಗಿರ್ತಾರೆ. ಆದ್ದರಿಂದ ಅವರು ತಮ್ಮ ನಿಷ್ಠೆಯನ್ನು ರಾಜನಡೆಗೆ ಬದಲಾಯಿಸ್ತಾರೆ. ಇದು ಭೂಮಾಲೀಕರನ್ನು ದುರ್ಬಲಗೊಳಿಸುತ್ತೆ. ಇದು ರಾಜರ ಅಂದರೆ ಈ ರೈತರು ತಮ್ಮ ಭೂಮಾಲೀಕರಿಗೆ ನಿಷ್ಠೆಯನ್ನು ತೋರೋದ್ರ ಬದಲಾಗಿ ರಾಜನಿಗೆ ಹೆಚ್ಚಿನ ಒಂದು ನಿಷ್ಠೆಯನ್ನು ತೋರಿಸ್ತಾರೆ. ಹೀಗಾಗಿ ಈ ವ್ಯವಸ್ಥೆ ಕಳಚಿ ಬೀಳಲಿಕ್ಕೆ ಇದು ಒಂದು ಅಂಶ ಕಾರಣ ಆಗ್ತದೆ. ನೆಕ್ಸ್ಟ್ ನೋಡಿ, ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆ. ವಾಣಿಜ್ಯ ಮತ್ತು ಕೈಗಾರಿಕೆಗಳ ಬೆಳವಣಿಗೆಯೊಂದಿಗೆ ಜನರು ಜೀವನೋಪಾಯದ ಒಂದು ಹೊಸ ಮಾರ್ಗಗಳನ್ನು ಕಂಡುಕೊಂಡಿರ್ತಾರೆ. ತಮ್ಮ ಭೂಮಿಗಳನ್ನು ಬಿಟ್ಟು ಬೇರೆ ಕಡೆಯನ್ನು ಕೂಡ ಹೊರಟು ಹೋಗ್ತಾರೆ. ಹಾಗೆ ಮಧ್ಯಮ ವರ್ಗದ ಬೆಳವಣಿಗೆಗೆ ಇದು ಕಾರಣ ಆಗ್ತದೆ. ಇದು ಉಳಿಗಮಾನ್ಯ ವ್ಯವಸ್ಥೆಗೆ ಪೆಟ್ಟು ಕೊಡ್ತದೆ. ನೆಕ್ಸ್ಟ್ ನೋಡಿ, ಹಣ ಆಧಾರಿತ ಅರ್ಥವ್ಯವಸ್ಥೆಯ ಪ್ರಾಬಲ್ಯ. ಅಂದರೆ ಇಲ್ಲಿ ಸೇವಾ ರೂಪದ ಪಾವತಿಯ ಬದಲಿಗೆ ಹಣವು ಇಲ್ಲಿ ಚಾಲ್ತಿಗೆ ಬರುತ್ತದೆ. ಅದರಿಂದ ಏನಾಗುತ್ತೆ, ಸಾಮಾನ್ಯರು ಮತ್ತು ಜೀತದಾಳುಗಳು ಒಡೆಯನಿಗೆ ಸಲ್ಲಿಸ್ತಾ ಇದ್ದಂತಹ ಸೈನಿಕ ಸೇವೆಯನ್ನು ನಿಲ್ಲಿಸ್ತಾರೆ. ಇದು ಉಳಿಗಮಾನ್ಯ ಒಡೆಯರ ಶಕ್ತಿ ಕುಸಿಯಲು ಕಾರಣ ಆಗ್ತದೆ. ನೆಕ್ಸ್ಟ್, ರಾಜರಿಂದ ಬಲಿಷ್ಠ ಸೇನೆಗಳ ನಿರ್ಮಾಣ. ಅಂದರೆ ಸಿಡಿಮದ್ದಿನ ಉಪಯೋಗ ಮಾಡುವಂಥದ್ದು ಮತ್ತು ಸುಸಂಘಟಿತ ಸೇನೆ ಉಳಿಗಮಾನ್ಯ ಪದ್ಧತಿಯ ಅವನತಿಗೆ ಕಾರಣ ಆಗ್ತದೆ. ಸಾಮಾನ್ಯ ಜನರು ಹಾಗೂ ಜೀತದಾಳುಗಳನ್ನು ಉಳಿಗಮಾನ್ಯ ಒಡೆಯರ ಬದಲಾಗಿ ರಾಜರ ಸೈನ್ಯ ರಕ್ಷಿಸುತ್ತಿದ್ದರು. ಯಾರು? ಸಾಮಾನ್ಯ ಜನರು ಮತ್ತು ಜೀತದಾಳುಗಳು ಉಳಿಗಮಾನ್ಯದ ತಮ್ಮ ಒಡೆಯರ ಬದಲಾಗಿ ರಾಜರ ಸೈನ್ಯವನ್ನು ಏನು ಮಾಡ್ತಾಯಿದ್ರು, ರಕ್ಷಣೆ ಮಾಡ್ತಾಯಿದ್ರು. ಈ ಕಡೆ ಭೂಮಿಗಳೇನಾಯಿತು, ಹಾಳಾಗ್ತಾ ಹೋಯಿತು. ಅದರಿಂದ ಏನಾಗುತ್ತೆ, ಈ ಒಂದು ಉಳಿಗಮಾನ್ಯ ವ್ಯವಸ್ಥೆ ಪತನ ಹೊಂದೋದಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ ನೋಡಿ, ಭೂಮಾಲೀಕರ ನಡುವೆ ಸಂಘರ್ಷಗಳು ಏರ್ಪಡುತ್ತೆ. ಇಲ್ಲಿ ಉಳಿಗಮಾನ್ಯ ಒಡೆಯರು, ಜೀತದಾಳುಗಳು ಹಾಗೂ ಸಾಮಾನ್ಯರಿಗೆ ತೊಂದರೆಯನ್ನುಂಟು ಮಾಡ್ತಾ ಇರ್ತಾರೆ. ಯಾರೋ ಭೂಮಾಲೀಕರು. ಹಾಗಾಗಿ ಈ ಒಂದು ಯುದ್ಧಗಳಿಂದಾಗಿ ಭೂಮಾಲೀಕರ ಸಂಖ್ಯೆಯಲ್ಲಿ ಇಳಿಮುಖ ಆಗುತ್ತದೆ. ಆದ್ದರಿಂದನೂ ಕೂಡ ಏನಾಗುತ್ತೆ, ಈ ಒಂದು ಮಧ್ಯಕಾಲೀನ ಯುರೋಪಿನಲ್ಲಿ ಉಳಿಗಮಾನ್ಯ ವ್ಯವಸ್ಥೆಯ ಪತನಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ ನೋಡಿ, ಮಧ್ಯಕಾಲೀನ ಯುರೋಪಿನಲ್ಲಿ ಪೋಪ್ ಮತ್ತು ರಾಜರ ನಡುವೆ ನಡೆದಂಥ ಸಂಘರ್ಷಗಳನ್ನು ಕುರಿತಾಗಿ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಗಮನಿಸಿ, ಇಲ್ಲಿ ಪೋಪ್ 7ನೇ ಗ್ರೆಗೋರಿ ಮತ್ತು ಪವಿತ್ರ ರೋಮನ್ ಸಾಮ್ರಾಟನಾದಂತಹ 4ನೇ ಹೆನ್ರಿ ಇವರಿಬ್ಬರ ನಡುವೆ ಏನಾಗುತ್ತೆ, ಒಂದಷ್ಟು ವಿಚಾರಗಳಿಗೆ ಸಂಘರ್ಷಗಳು ಏರ್ಪಡುತ್ತೆ. ರಾಜ ಪೋಪನ ಒಪ್ಪಿಗೆ ಕೇಳದೆ ಮಿಲಾನ್ ನಗರದ ಬಿಷಪ್ನನ್ನು ನೇಮಕ ಮಾಡ್ತಾನೆ. ರಾಜ ಏನು ಮಾಡ್ತಾನೆ, ಈಗಾಗಲೇ ಪೋಪ್ ಇರುವಂಥ ಪೋಪ್ನ ಒಂದು ಒಪ್ಪಿಗೆಯನ್ನು ಪಡ್ಕೊಳ್ಳದೆ ಮಿಲಾನ್ ನಗರದ ಬಿಷಪ್ನನ್ನು ನೇಮಕ ಮಾಡ್ತಾನೆ.
ಪೋಪು ಏನು ಮಾಡ್ತಾನೆ, ರಾಜನ ಪ್ರಭಾವದಿಂದ ಚರ್ಚನ್ನ ಮುಕ್ತಗೊಳಿಸ್ಬೇಕು ಅಂತೇಳಿ ಬಯಸ್ತಾನೆ. ಅದರಿಂದಾಗಿ 4ನೇ ಹೆನ್ರಿಯ ವಿರೋಧಿಗಳಾಗಿದ್ದ ಅನೇಕ ಜರ್ಮನ್ ರಾಜಕುಮಾರರೊಂದಿಗೆ ಒಂದು ಒಕ್ಕೂಟವನ್ನು ಈತ ನಿರ್ಮಾಣ ಮಾಡ್ಕೊಳ್ತಾನೆ, ಪೋಪು ರಾಜನ ವಿರುದ್ಧ ಅಲ್ವಾ. ಹಾಗಾಗಿ ಏನಾಗುತ್ತೆ ಇಲ್ಲಿ, ಅದರಿಂದಾಗಿ ಪೋಪನ ಆತ ಏನು ಮಾಡ್ತಾನೆ ನೋಡಿ, ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ರಾಜನನ್ನು ಪದಚ್ಯುತಿಗೊಳಿಸ್ತಾರೆ. ಅದರಿಂದಾಗಿ ಅವನು ಪೋಪನ ಕ್ಷಮೆಯಾಚಿಸಬೇಕಾಗುತ್ತೆ. ಕೊನೆಗೆ ರಾಜನು ಕ್ಷಮಾದಾನ ಮತ್ತು ಅಧಿಕಾರವನ್ನು ಪಡಿತಾನೆ. ಅನಂತರದಲ್ಲಿ ನಾಟಕೀಯ ಪ್ರಸಂಗವೊಂದರಲ್ಲಿ ರಾಜ 4ನೇ ಹೆನ್ರಿಯು ಪೋಪ್ 7ನೇ ಗ್ರೆಗೋರಿಯನ್ನ ಬೆನ್ನಟ್ಟಿ ರೋಮ್ನಿಂದ ಹೊರಗಾಗ್ತಾನೆ. ಅನಂತರ 14ನೇ ಶತಮಾನದಲ್ಲಿ ಪೋಪನ ಅಧಿಕಾರ ಪತನ ಹೊಂದೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕ್ರೈಸ್ತ ಧರ್ಮದೊಳಗಿನ ವ್ಯವಸ್ಥೆ ಮತ್ತು ಪೋಪನ ಅಧಿಕಾರಿಗಳಿಗೆ ಸಂಬಂಧಿಸಿದ ವ್ಯವಸ್ಥೆಯೊಂದಿಗಿನ ವೈರುಧ್ಯ, ಅನೈತಿಕ ಉತ್ತರಾಧಿಕಾರಿಗಳು, ರಾಷ್ಟ್ರೀಯ ಪ್ರಜಾಪ್ರಭುತ್ವಗಳ ಏಳಿಗೆ, ಇವಿಷ್ಟು ಅಂಶಗಳು 14ನೇ ಶತಮಾನದಲ್ಲಿ ಪೋಪ್ನ ಪರಮಾಧಿಕಾರ ಕಂಪ್ಲೀಟ್ ಆಗಿ ಪತನ ಹೊಂದೋದಕ್ಕೆ ಕಾರಣ ಆಯಿತು. ಇದಿಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಮಧ್ಯಕಾಲ ಯುರೋಪ್ನಲ್ಲಿ ಪೋಪ್ ಮತ್ತು ರಾಜರ ನಡುವೆ ಏನೆಲ್ಲ ಸಂಘರ್ಷಗಳಿತ್ತು ಅಂತ ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ಉಳಿಗಮಾನ್ಯ ವ್ಯವಸ್ಥೆಯ ಗುಣ ಮತ್ತು ದೋಷಗಳು, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಏನಿತ್ತು. ಫಸ್ಟ್ ಗುಣಗಳನ್ನು ನೋಡ್ತಾ ಹೋಗೋಣ. ಉಳಿಗಮಾನ್ಯ ವ್ಯವಸ್ಥೆಯ ಗುಣಗಳು ಏನಿದೆ? ಗುಣಗಳು: ಉಳಿಗಮಾನ್ಯ ಪದ್ಧತಿಯು ವಿಕೇಂದ್ರೀಕೃತ ರಾಜಕೀಯ ಆಡಳಿತದ ಬೆಳವಣಿಗೆಗೆ ಸಹಕಾರಿಯಾಯಿತು ಹಾಗೂ ನಿರಂಕುಶ ಪ್ರಭುತ್ವದ ಬೆಳವಣಿಗೆಯನ್ನು ಇದು ತಡೆಯಿತು. ಎರಡನೇದಾಗಿ, ರಾಜತ್ವವನ್ನು ಉಳಿಸುವಲ್ಲಿ ಉಳಿಗಮಾನ್ಯ ಪದ್ಧತಿ ಸಹಾಯವಾಯಿತು. ಹಾಗೆ ರಾಜನು ಹಿಡುವಳಿದಾರನಿಗೆ ಜಾಗೀರನ್ನು ನೀಡ್ತಾನೆ. ಇದಕ್ಕೆ ಪ್ರತಿಯಾಗಿ ಹಿಡುವಳಿದಾರನು ವಿಧೇಯತೆ ಮತ್ತು ಅವನಿಗೆ ಹೋರಾಟ ಮಾಡೋದಕ್ಕೆ ಸಹಕಾರವನ್ನು ನೀಡುವಾಗಿ ವಚನವನ್ನು ನೀಡ್ತಾನೆ. ಅಂದರೆ ಒಬ್ರಿಗೊಬ್ರು ಏನು ಮಾಡ್ತಾರೆ, ಪರಸ್ಪರ ಸಹಾಯವನ್ನು ಮಾಡೋದಕ್ಕೆ ಒಪ್ಕೊಳ್ತಾರೆ ಅಂತ ನಾವು ಹೇಳ್ಬೋದು, ರಾಜ ಮತ್ತು ಹಿಡುವಳಿದಾರ ಅಲ್ವಾ. ನೆಕ್ಸ್ಟ್ ನೋಡಿ, ಮುಂದೆ ಉಳಿಗಮಾನ್ಯದ ಒಡೆಯರು ರಾಜನ ಆಸ್ಥಾನಿಕರಾಗಿದ್ದರಿಂದ ಬಲಿಷ್ಠ ಪ್ರಭುಗಳಾಗಿ ಬೆಳೆಯೋದಕ್ಕೆ ಸಹಾಯಕ ಆಗುತ್ತೆ ಈ ಒಂದು ವ್ಯವಸ್ಥೆಯಿಂದಾಗಿ. ನೆಕ್ಸ್ಟ್ 4ನೇದಾಗಿ ನೋಡಿ, ಉಳಿಗಮಾನ್ಯ ಪದ್ಧತಿಯು ಸಮಾಜದಲ್ಲಿ ಸ್ಥಿರತೆ ಮತ್ತು ವ್ಯವಸ್ಥೆಯನ್ನು ಕೂಡ ತಂದುಕೊಡುತ್ತೆ. ಉಳಿಗಮಾನ್ಯ ಪದ್ಧತಿಯಿಂದಾಗಿ ಕರ್ತವ್ಯ, ಕ್ರಮಬದ್ಧತೆ ಅರಿವನ್ನು ಕೂಡ ಬೆಳೆಸಿತು. ಹಿಡುವಳಿದಾರನ ಭೂಮಿಯ ಮೇಲಿನ ಹಕ್ಕನ್ನು ರಕ್ಷಿಸುವ ಹೊಣೆ ರಾಜನದಾಗಿದ್ದರೆ, ಹಿಡುವಳಿದಾರನು ತನ್ನ ಜೀತದಾಳುಗಳನ್ನು ರಕ್ಷಿಸುವ ಹೊಣೆಯನ್ನು ಹೊತ್ತಿದ್ದನು. ನೋಡಿ, ಈ ಒಂದು ಉಳಿಗಮಾನ್ಯ ಪದ್ಧತಿಯ ಕರ್ತವ್ಯ ಮತ್ತು ಕ್ರಮಬದ್ಧತೆಯ ಅರಿವನ್ನು ಬೆಳೆಸಿಕೊಡುತ್ತೆ. ಇದರಿಂದಾಗಿ ಹಿಡುವಳಿದಾರ ಭೂಮಿಯ ಮೇಲಿನ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ, ಹಿಡುವಳಿದಾರನ ಭೂಮಿಯ ಮೇಲಿನ ಸಂಪೂರ್ಣ ಹಕ್ಕನ್ನು ರಕ್ಷಿಸುವಂಥ ಹೊಣೆಯನ್ನು ಯಾರು ಹೊತ್ತಿರ್ತಾರೆ? ರಾಜ ಹೊಂದಿದ್ರೆ, ಹಿಡುವಳಿದಾರನು ತನ್ನ ಜೀತದಾಳುಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆಯನ್ನು ಹಿಡುವಳಿದಾರ ಹೊಂದಿರ್ತಾನೆ. ನೆಕ್ಸ್ಟ್, ರಾಜರು ಹಾಗೂ ಸಾಮಂತರಿಗೆ ಸ್ವಾಹಿತಾಸಕ್ತಿಗಳಿದ್ರೂ ಕೂಡ ನಿಸ್ಸಂದೇಹವಾಗಿ ಆಕ್ರಮಣಗಳ ವಿರುದ್ಧ ಒಗ್ಗೂಡಿ ಹೋರಾಟವನ್ನು ಮಾಡ್ತಾರೆ. ಇದು ರಾಷ್ಟ್ರ ರಕ್ಷಣೆ ಮತ್ತು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾಯಿತು ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಈ ಒಂದು ಉಳಿಗಮಾನ್ಯ ವ್ಯವಸ್ಥೆಯ ಗುಣಗಳಾಯಿತು. ಮೆರಿಟ್ಸ್. ಡಿಮೆರಿಟ್ಸ್ ಏನಿದೆ? ಹಾಗಾದರೆ ದೋಷಗಳೇನಿದೆ ಅಲ್ವಾ. ಪ್ರತಿಯೊಂದು ವಿಚಾರಕ್ಕೂ ಪ್ಲಸ್ ಮತ್ತು ಮೈನಸ್, ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳು ಇದ್ದೇ ಇರುತ್ತೆ. ಹಾಗಾಗಿ ಉಳಿಗಮಾನ್ಯ ವ್ಯವಸ್ಥೆಯ ಒಂದು ಗುಣಗಳನ್ನು ಇಲ್ಲಿವರೆಗೂ ನೋಡಿದ್ವಿ. ದೋಷಗಳೇನಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ದೋಷಗಳಲ್ಲಿ ಮುಖ್ಯವಾಗಿ ನೋಡಿ, ಹಿಡುವಳಿದಾರನ ನಡುವೆ ಅಥವಾ ಹಿಡುವಳಿದಾರರು ಮತ್ತು ರಾಜರ ನಡುವೆ ಆಗಾಗ ಏನಾಯಿತು, ಕಲಹಗಳು ಏರ್ಪಡ್ತಾ ಇತ್ತು, ಕದನಗಳು ಕೂಡ ನಡೀತಾ ಇತ್ತು. ಹಾಗೆ ಇದು ಸಮಾಜದ ಮತ್ತು ಅರ್ಥವ್ಯವಸ್ಥೆಯ ಮೇಲೆ ಕೂಡ ತನ್ನದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತಾವಾಯಿತು. ಏನು, ಹಿಡುವಳಿದಾರ ಮತ್ತು ರಾಜರ ನಡುವೆ ಆಗಾಗ ನಡೀತಿದ್ದಂತಹ ಕಲಹಗಳಿಂದಾಗಿ ಇದರ ಪ್ರಭಾವ ಸಮಾಜ ಮತ್ತು ಅರ್ಥವ್ಯವಸ್ಥೆಯ ಮೇಲೆ ಬೀರುತ್ತೆ ಅಂತ ನಾವು ಹೇಳ್ಬೋದು. ಎರಡನೇದಾಗಿ, ಹಿಡುವಳಿದಾರರು ನಾಮಮಾತ್ರ ರಾಜತ್ವವನ್ನು ಬೆಂಬಲಿಸ್ತಾರೆ. ರಾಷ್ಟ್ರೀಯ ಸರ್ಕಾರ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿರ್ತಾರೆ. ಅಂದರೆ ಮೇಲ್ನೋಟಕ್ಕೆ ಮಾತ್ರ ರಾಷ್ಟ್ರೀಯ ಸರ್ಕಾರವನ್ನು ಬೆಂಬಲಿಸ್ತೀವಿ ಅಂತ ತೋರಿಸ್ಕೊಂತಾರೆ, ರಾಜತ್ವವನ್ನು ಬೆಂಬಲಿಸ್ತೀವಿ ಅಂತ. ಆದರೆ ಈ ಒಂದು ರಾಷ್ಟ್ರೀಯ ಹಿತಾಸಕ್ತಿಗೆ ಅವ್ರು ಏನಾಗಿರ್ತಾರೆ, ವಿರೋಧವಾಗಿರ್ತಾರೆ. ಯಾರು? ಹಿಡುವಳಿದಾರರು. ನೆಕ್ಸ್ಟ್ ನೋಡಿ, ಕುಲೀನರಿಗೆ ಇಲ್ಲಿ ಮುಖ್ಯವಾಗಿ ಸ್ವಹಿತಾಸಕ್ತಿ ಇರ್ತದೆ.
ಅವರು ಅಂದರೆ ಒಂದು ಉನ್ನತ ವರ್ಗ ಅಲ್ವಾ. ಈ ಒಂದು ವರ್ಗದಲ್ಲಿ ಉನ್ನತ ಮಟ್ಟದ ಒಂದು ವರ್ಗ ಆಗಿರುತ್ತೆ. ಕುಲೀನರು ಶ್ರೀಮಂತರಾಗಿರ್ತಾರೆ ಅವರು ಕೂಡ. ಇವರು ಸ್ವಾಯತ್ತಾಸಕ್ತಿ ಇರ್ತದೆ ಇವರಿಗೂ ಕೂಡ. ಇವರು ದಬ್ಬಾಳಿಕೆಯಿಂದ ಸಾಮಾನ್ಯ ಜನರು ಮತ್ತು ಜೀತದಾಳುಗಳು ನೆರಳುತ್ತಾರೆ. ಜೀತದಾಳುಗಳು ಹಿಂಸಾಚಾರದ ಬಲಿಪಶುಗಳಾಗ್ತಾರೆ. ಯಾರಿಗೆ ಸಿಲುಕಿ? ಕುಲೀನರ ಒಂದು ಹಿಡಿತಕ್ಕೆ ಸಿಲುಕಿ. ನೆಕ್ಸ್ಟ್ 4ನೇದಾಗಿ, ಜನರ ನಿಷ್ಠೆ ಭೂಮಾಲೀಕರಿಗೆ ಸೀಮಿತವಾಗಿತ್ತೇ ಹೊರತು ರಾಷ್ಟ್ರಕ್ಕಾಗಲಿ ಅಥವಾ ರಾಜನಿಗಾಗಲಿ ಇರಲಿಲ್ಲ. ರಾಷ್ಟ್ರೀಯತೆ ಬೆಳವಣಿಗೆಗೆ ಇದೆ ಏನಾಯಿತು? ಅಡ್ಡಿಯನ್ನುಂಟು ಮಾಡ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 5th ಒಂದು ಪಾಯಿಂಟ್ ನೋಡಿ, ಉಳಿಗಮಾನ್ಯ ಪದ್ಧತಿಯಲ್ಲಿ ಚರ್ಚ್ ಕೂಡ ಏನಾಗಿತ್ತು? ಭಾಗವಹಿಸಿತ್ತು. ಇದು 5th ಒಂದು ನೋಡಿ, ಇನ್ನೊಂದಿದೆ. ಉಳಿಗಮಾನ್ಯ ಪದ್ಧತಿಯಲ್ಲಿ ಶ್ರೀಮಂತರ ಮತ್ತು ಬಡವರ ನಡುವಿನ ಅಂತರವನ್ನು ಇದು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪದ್ಧತಿಯಲ್ಲಿ ಚರ್ಚ್ ಕೂಡ ಭಾಗವಹಿಸುತ್ತೆ. ಇದು ವಿಸ್ತಾರವಾಗಿರ್ತಕ್ಕಂಥ ಭೂಮಿಯನ್ನು ಹೊಂದಿದ್ದು ಜಮೀನುದಾರನಂತೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತೆ. ಯಾವುದು? ಚರ್ಚ್ ತನ್ನ ಕಾರ್ಯವನ್ನು ಹೆಚ್ಚಿನ ಒಂದು ಸಂಖ್ಯೆಯ ಒಂದು ಭೂಮಿಯನ್ನು, ವಿಸ್ತಾರವಾಗಿರ್ತಕ್ಕಂಥ ಭೂಮಿಯನ್ನು ಹೊಂದಿದ್ದಲ್ದಲೇ ಜಮೀನ್ದಾರನಂತೆ ಏನು ಮಾಡುತ್ತೆ? ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಎಲ್ಲ ಅಂಶಗಳು ಉಳಿಗಮಾನ್ಯ ವ್ಯವಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಡಿಮೆರಿಟ್ಸ್ ಆಗಿದೆ. ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಅಂತ ನಾವು ಗಮನಿಸ್ಬೋದು. ಸೊ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ಮಧ್ಯಕಾಲೀನ ಯುರೋಪಿನ ಇತಿಹಾಸವನ್ನು ಕುರಿತಾಗಿ, ಯಾಕೆ ಈ ಒಂದು ಯುಗವನ್ನು, ಈ ಒಂದು ಅಂಧಕಾರ ಯುಗ ಅಥವಾ ಈ ಒಂದು ಮಧ್ಯಯುಗವನ್ನು ಕತ್ತಲೆ ಯುಗ ಅಂತ ಕರಿತಾ ಇದ್ರು, ಅದಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಗಿತ್ತು ಅಂತಕ್ಕಂಥ ವಿಚಾರವನ್ನು ಕುರಿತಾಗಿ ನಾವು ಇಲ್ಲಿವರೆಗೂ ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ರಿಮೈನಿಂಗ್ ಅಧ್ಯಾಯ 7 ಆಧುನಿಕ ಯುಗದ ಆರಂಭ ಹೇಗಾಯಿತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋಗೋಣ. ಈ ಒಂದು ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ, ವಿಡಿಯೋಗೊಂದು ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಅಭಿಪ್ರಾಯಗಳ, ಅನಿಸಿಕೆಗಳನ್ನು, ಒಪಿನಿಯನ್ನ ತಿಳಿಸ್ಬೇಕಂದ್ರೆ ಕಮೆಂಟ್ಸ್ ಮಾಡಿ. ಅದೇ ರೀತಿಯಾಗಿ ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ಇನ್ನೊಂದಷ್ಟು ನಿಮಗೆ ಇನ್ಫಾರ್ಮೇಷನ್, ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ಗಳು ನಿಮಗೆ ಬೇಕಾಗಿದ್ದರೆ ಈ ಒಂದು ನಮ್ಮ ಜೊತೆ ಲಿಂಕಲ್ಲಿರಿ. ಯಾವ ರೀತಿ ಅಂತಂದರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಮುಖಾಂತರ ನಮ್ಮ ಜೊತೆ ಲಿಂಕಲ್ಲಿರಿ ಅಂತ ಹೇಳ್ತಾ, ಇವಿಷ್ಟು ಅಂಶಗಳನ್ನು ನಾವು ಮುಖ್ಯವಾಗಿ ಅಧ್ಯಾಯ 6 ಮಧ್ಯಯುಗಕ್ಕೆ ಸಂಬಂಧಪಟ್ಟಂತೆ ಗಮನಿಸಿದ್ವಿ. ಏನಾದರೂ ಅಭಿಪ್ರಾಯಗಳಿದ್ರೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಇದಿಷ್ಟು ಅಂಶಗಳನ್ನು ನನಗೆ ತಿಳಿದಷ್ಟರ ಮಟ್ಟಿಗೆ ನಿಮಗೆ ಏನು ಮಾಡಿದ್ದೀನಿ, ವಿಚಾರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.